ಆ 15ನೇ ಮಂತ್ರದ 2 ರೀತಿಯ ಅರ್ಥಗಳನ್ನ ನೋಡಿದ್ವಿ. ಒಂದು ಸಾಮಾನ್ಯ ಅರ್ಥ, ಒಂದು ವಿಶೇಷವಾದ ಅರ್ಥ. ಶಂಕರಾಚಾರ್ಯರು ಯಾರಿಗೆ ಇಷ್ಟೆಲ್ಲಾ ಮಾಡಿದ್ರು ಕೂಡ ನಮಗ ಜ್ಞಾನಕ್ಕೆ ಏನಾದರೂ ಅಡಚಣೆ ಉಂಟಾಯ್ತು, ಶ್ರವಣಕ್ಕೆ ಹೋಗಕ್ಕಾಗಲಿಲ್ಲ, ಅನಾರೋಗ್ಯ ಅಥವಾ ಅನಾನುಕೂಲತೆ, ಏನಕ್ಕೇನೋ ಕಾರಣದಿಂದ ಮನೆಯಲ್ಲಿ ಒತ್ತಡ ಆಗಿಲ್ಲಪ್ಪ, ಕೇಳಕ್ಕಾಗಿಲ್ಲ ಅಂತಂದ್ರೆ ಕೊನೆಯದೇನಪ್ಪ ಮಾಡಬೇಕು ಅಂದ್ರೆ ಅಹಂಗ್ರ ಉಪಾಸನೆಯನ್ನ ಮಾಡ್ಬೇಕು. ಉಪಾಸಕಿದ್ದವ ಅಹಂಗ್ರ ಉಪಾಸನೆ ಮಾಡಿದ್ರೆ ಅವಾಗ ಈ ಜನ್ಮದಾಗಂತೂ ಮೋಕ್ಷ ಆಗ್ಲಿಲ್ಲ, ಆದ್ರ ಆ ಮರಣದ ನಂತರ ಅವಾಗ ಶುಕ್ಲಗತಿಯ ಮೂಲಕ ಅವ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ಚತುರ್ಮುಖ ಬ್ರಹ್ಮನಿಂದ ಶಾಸ್ತ್ರವನ್ನ ಶ್ರವಣ ಮಾಡಿ ಅಲ್ಲಿಂದ ಅಲ್ಲಿಯನ್ನ ಮುಕ್ತಿಯನ್ನ ಹೊಂದುತ್ತಾನ ಅನ್ನುವಂಥ ವಿಷಯವನ್ನ ನಿನ್ನೆ ನೋಡ್ತಾ ಇದ್ವಿ ನಾವು. ಅದೇ ವಿಷಯ ಇನ್ನೊಂದು ಸ್ವಲ್ಪ ಉಳಿದದ, ಅದನ್ನ ನೋಡ್ರಿ. ದ path taken by Upasaka is known by a special name. That path is called Shuklagati. Shuklagati margavagi hogtane. So through Shuklagati, the Upasaka will go to Brahmaloka, and the Shuklagati is the special path, which is invisible path, and is supposed to pass through the solar disk. ಏನ್ರಿ ಇದು ಶುಕ್ಲಗತಿ ಅಂದ್ರೆ ಹೆಂಗಿರ್ತೈತಿ ಅಂದ್ರೆ ಇದು ಕಣ್ಣಿಗೆ ಕಾಣಂಗಿಲ್ಲ, ಸೂಕ್ಷ್ಮ ಇರ್ತದೆ, ಸ್ಥೂಲ ಇರುವುದಿಲ್ಲ. ಇದು ಬೆಳಕಿನ ಹಾದಿ. ಇದು ಸೂರ್ಯನ ಸೂರ್ಯನ ದಾಟಿ ಹೋಗುವಂತಹದ್ದು. ಡಿಸ್ಕ್ ಅಂತಂದ್ರೆ ಆ ಸೂರ್ಯನ ಏನು ಒಂದಿದೆ ಗೋಲಾಕಾರವಾಗಿ ಇದೆಯಲ್ಲ ಆ ಆಕೃತಿ, ಅದನ್ನ ದಾಟಿ ಹೋಗುವಂತಹ ಒಂದು ಸ್ಥಿತಿ. ಸೊ ಥ್ರೂ ದಿಸ್ ಸೋಲಾರ್ ಡಿಸ್ಕ್ ದ ಉಪಾಸ ಗೋಸ್ ಟು ಬ್ರಹ್ಮಲೋಕ. ಅಂದ್ರೆ ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಬ್ರಹ್ಮಲೋಕ ಐತಿ ಏನ್ರಿ ಅಂದ್ರೆ ಐತಿ. ಹೆಂಗದರಿ ಅಂದ್ರೆ ಬ್ರಹ್ಮನಂತೆ ಸತ್ಯ ಇಲ್ಲ, ಈ ಜಗತ್ತಿನಂತೆ ಮಿಥ್ಯಾ, ಅದು ಕೂಡ ಮಿಥ್ಯಾ. ಯಾರಾದ್ರೂ ಸಂಶಯ ತಿಳ್ಕೊಬೇಡ್ರಿ. ಅಥವಾ ನಿಮಗೆ ಇನ್ನೂ ಬೇಗ ಸೈಂಟಿಫಿಕ್ ಬೇಕಂದ್ರ ಆ ಬ್ರಹ್ಮಲೋಕ ಅದೇ ಭೋಗ ಲೋಕಗಳಂತ ಏನದಾವು. ಈಗ ಅಮೆರಿಕಕ್ಕೆ ಹೋಗ್ತಾರೆ ಮಕ್ಕಳು, ಮೊಮ್ಮಕ್ಕಳು, ಹಣ ದೃಷ್ಟಿಯಿಂದ ಹಣವನ್ನು ಗಳಿಸ್ಲಿಕ್ಕೆ ಹೋಗ್ತಾರಲ್ಲ, ಅವನ್ನ ನೀವು ಏನದ ಸ್ವರ್ಗಲೋಕ, ಭೂಲೋಕ, ಇದು ಸ್ವರ್ಗಲೋಕ, ಬ್ರಹ್ಮಲೋಕ ಅಂತ ತಿಳ್ಕೊಂಡ್ರಿ ಏನ್ ತಪ್ಪಿಲ್ಲ. ಒಟ್ ಅದಾವು, ಮಿಥ್ಯಾ ಅದಾವು, ಅವು ಲೋಕಾಂತರ ಪ್ರಾಪ್ತಿ ಅದಾವಂತ ತಿಳ್ಕೊಂಡ ಶಾಸ್ತ್ರ ಹೇಳೈತಿ. ಶಾಸ್ತ್ರವೇ ಪ್ರಮಾಣ. ನಮ್ಮ ಸಾಧಕರಿಗೆ ನಮ್ಗೆ ಶಾಸ್ತ್ರವೇ ಪ್ರಮಾಣ. ನಮಗ್ ಕಾಣಂಗಿಲ್ಲಲ್ರಿ? ಹೌದು, ಕಾಣಂಗಿಲ್ಲ, ಸೂಕ್ಷ್ಮ ಇರ್ತಾವ. ಶಾಸ್ತ್ರ ಹೇಳ್ತದೆ ಅಂದಾಗ ಒಪ್ಪಬೇಕು ಅಷ್ಟೇ, ಕಲಾಸ್. ಆಸ್ತಿಕರಿಗೆ ಒಪ್ಪಬೇಕು, ಕಲಾಸ್, ಮುಗಿದು. ಬೇರೆ ಅಲ್ಲಿ ವಾದ ಇಲ್ಲ. ಇನ್ನು ಬ್ರಹ್ಮಲೋಕ, he will get an opportunity to gain ಆತ್ಮಜ್ಞಾನಂ. ಬ್ರಹ್ಮಲೋಕದಲ್ಲಿ ಅವ ಬಯಸಿದ್ದ ಅಂದ್ರೆ ಅಲ್ಲಿ ಆತ್ಮಜ್ಞಾನಕ್ಕೆ ಅವಕಾಶ ಅದ. ಅಲ್ಲಿ ಒಂದು ಕ್ಲಾಸ್ ಇರ್ತದೆ ದಿವಸ, ಅಲ್ಲೇ ಚತುರ್ಮುಖ ಬ್ರಹ್ಮನಿಂದ ಕ್ಲಾಸ್ ಇರ್ತಾವ. ದ ಜ್ಞಾನಂ ದ್ಯಾಟ್ ಹಿ ಮೇಸ್ಡ್ ಇನ್ ಭೂಲೋಕ ವಿಲ್ ಗೆಟ್ ಇನ್ ಬ್ರಹ್ಮಲೋಕ. ಇಲ್ಲಿ ಅಡಚಣೆಯಾಗಿ ಅವ ಬ್ರಹ್ಮಜ್ಞಾನವನ್ನ ಪಡೀಲಿಕ್ಕೆ ಆಗ್ಲಿಲ್ಲ, ಶ್ರವಣ ಮನನ ನಿಧಿಧ್ಯಾಸನ ಮಾಡಕ್ ಆಗ್ಲಿಲ್ಲ, ಕರ್ಮಕಾಂಡ ನಿಷ್ಕಾಮ ಕರ್ಮವನ್ನ ಮಾಡ್ಯಾನ, ನಿಷ್ಕಾಮ ಉಪಾಸನೆಯನ್ನ ಮಾಡ್ಯಾನ, ಅಧಿಕಾರತ್ವ ಒಳ್ಳೆ ಮಾಡ್ಕೊಂಡಿದ್ದಾನ. ಆದ್ರೆ ಏನ ಪ್ರಕಾರ ಅಡಚಣೆಯಾಗಿ ಅವಾಗ ಗುರುವಿನ ಹತ್ರ ಹೋಗಾಕಾಗ್ಲಿಲ್ಲ, ಹೋದ್ರು ಕೇಳಕ್ಕಾಗ್ಲಿಲ್ಲ, ಕೇಳಿದ್ರು ಉಳಿಲಿಲ್ಲ. ಹಿಂಗೇನಾದ್ರು ಆದ್ರೆ ಈ ಒಂದು ಅಹಂಗ್ರ ಉಪಾಸನೆ ಮಾಡಿದ್ದಂದ್ರೆ ಅವ ಚತುರ್ಮುಖ ಬ್ರಹ್ಮ ಲೋಕಕ್ಕೆ ಹೋಗಿ ಅಲ್ಲಿ ಕೂಡ ಅವನು ಆ ಶಾಸ್ತ್ರವನ್ನ ಶ್ರವಣ ಮಾಡುವಂತ ಅವಕಾಶ ಅಲ್ಲಿದೆ. There he will become a Jivan Mukta, and at the end of Pralaya, along with Brahman, he will attain Videha Kaivalya. ಅಲ್ಲೇ ಚತುರ್ಮುಖ ಬ್ರಹ್ಮನಿಂದ ಇವ ಉಪನಿಷತ್ತು ಕ್ಲಾಸ್ ತಗೋತಾರೆ. ಅಲ್ಲೇನು ಚತುರ್ಮುಖ ಬ್ರಹ್ಮ ಇವ ಉಪನಿಷತ್ತನ್ನ ತಗೋತಾರೆ. ಇವೇ ಉಪನಿಷತ್ತವ ಅಲ್ಲಿ ನಡೀತಿರ್ತಾವ. ಅಲ್ಲಿ ಚತುರ್ಮುಖ ಬ್ರಹ್ಮನೇ ಅವನ್ನೆಲ್ಲ ವಿವರಣೆ ಮಾಡಿ ಹೇಳ್ತಿರ್ತಾರೆ. ಅಲ್ಲಿ ನಾವು ಕೇಳಿ ಆ ಜ್ಞಾನವನ್ನ, ಆತ್ಮಜ್ಞಾನವನ್ನ ಮಾಡ್ಕೊಂಡು ಆತ್ಮಜ್ಞಾನದಿಂದನೇ ಮೋಕ್ಷ ಹೊರತು ಬೇರೆ ಯಾವ ದಾರಿನೂ ಇಲ್ಲ. ಆತ್ಮಜ್ಞಾನ ಬಿಟ್ರೆ ಬೇರೆ ದಾರಿ ಇಲ್ಲ. ಆ ನಂತರ ಏನಾಗ್ತದ ಅಂದ್ರ ಅವನ್ ಏನ್ ಆವೇಶ ಇರ್ತದಲ್ಲ ಚತುರ್ಮುಖ ಬ್ರಹ್ಮ, ಅವನ ಆವೇಶ ಇರೋ ಮಟ್ಟ ಅವ ಜೀವನ್ಮುಕ್ತಿ ಸ್ಥಿತಿಯನ್ನ ಅನುಭವಿಸ್ತಾನೆ. ಆ ನಂತರ ವಿಧೇಯ ಕೈವಲ್ಯವನ್ನ ಅಲ್ಲಿಂದ ಹೊಂದುತ್ತಾನೆ. ವಿಧೇಯ ಕೈವಲ್ಯ ಲಾಂಗೆಸ್ಟ್ ಜೀವನ್ ಮುಕ್ತಿ. ಅದರಿಂದ ಇಲ್ಲಿ ಜ್ಞಾನ ಆದ ನಂತರ ಏನು ಅವಧಿ ಐತಿ, ಜ್ಞಾನಾನಂತರದಲ್ಲಿ ಜೀವನ್ ಮುಕ್ತಿ ಏನು ಅವಧಿ ಐತಿ, ಅಲ್ಲಿ ಸ್ವಲ್ಪ ಕಾಲಾವಧಿ ಹೆಚ್ಚಿಗೆ ಇರೋದ್ರಿಂದ ಅದಕ್ಕೆ ನಾವು ದೀರ್ಘಕಾಲಿಕ ಜೀವನ್ ಮುಕ್ತಿ ಅವಧಿ ಅನ್ನಬಹುದು ಅಷ್ಟೇ ಹೊರತು ಇದಕ್ಕಿಂತ ಅದು ಏನು ವ್ಯತ್ಯಾಸ ಏನು ಇಲ್ಲ. ದಿಸ್ ಪರ್ಟಿಕ್ಯುಲರ್
one can he be praying for in these four ಶ್ಲೋಕಾಸ್? ಈಗೇನ್ ಮುಂದಿನ ಶ್ಲೋಕಗಳದಾವ ಆ ಅದನ್ನ ಕುರಿತನೆ ಹೇಳ್ತಾ ಇದ್ದಾರೆ. ಹಿಯರ್ therefore these are prayers for a dying person. ಅಂದ್ರೆ ಇವೆಲ್ಲ ಪ್ರಾರ್ಥನೆ ಯಾರಿಗದಾವು ಅಂದ್ರೆ ಯಾವನು ಆತ್ಮಜ್ಞಾನಿಂದ ವಂಚಿತನಾದರೂ ಅದಕ್ಕಿಂತ ಪೂರ್ವ ತಯಾರಿ ಏನದ ಎಲ್ಲ ಮಾಡಿಕೊಂಡಾನೋ ಅವನಿಗಿದು ಮನಸ್ಸಿನಲ್ಲಿ ಹಂಬಲ ಇದೆ, ತೀವ್ರ ಅಪೇಕ್ಷೆ ಅದ, ಮೋಕ್ಷ ಹೊಂದಬೇಕು, ಇದೇ ಜನ್ಮದಲ್ಲಿ ಮೋಕ್ಷ ಆಗ್ಬೇಕಂತ ಅಪೇಕ್ಷೆ ಐತಿ. ಏನಕ್ಕೇನೋ ಪ್ರಕರಣದಿಂದ ಅನಾರೋಗ್ಯ ನಿಮಿತ್ತ ಆಗಲಿ ಅಥವಾ ಅಡಚಣೆ ಆಗಲಿ ಅವನು ಹೋಗಕ್ ಆಗ್ಲಿಲ್ಲ, ಶಾಸ್ತ್ರ ಶ್ರವಣ ಆಗ್ಲಿಲ್ಲ, ಅಂತವಾಗಿ ಇದು. Therefore these are the prayers for a dying person. But we can have these prayers now also. Don't worry, we will not die because I have taught this prayer last 35 years and I am alive. ಅಂತಾರಪ್ಪ ಹಾಸ್ಯ ಮಾಡ್ತಾರ, ಸಾಯಿ ಹೊತ್ನ ಪ್ರಾರ್ಥನೆ ಮಾಡ್ಬೇಕು ಅಂತೀರಿ, ಮತ್ ಈಗ ಯಾಕೆ ಹೇಳಾಗತ್ತೀರಿ ನಮಗ ಅಂದ್ರ ಏನ್ ಚಿಂತೆ ಮಾಡ್ಬೇಡ್ರಿ, ಪ್ರಾರಂಭದ ಮುಗಿಮಠ ಸಾವು ಬರೋದಿಲ್ಲ. ನಾನು 35 ವರ್ಷದಿಂದ ಇದನ್ನ ಪಾಠ ಮಾಡಾಕತ್ತೀನಿ, ನನಗೇನ್ ಹಂಗಾಗಿಲ್ಲ, ನಿಮಗೂ ಏನ್ ಹಂಗಾಗಂಗಿಲ್ಲ. ಕೇಳ್ರಿ ಅದನ್ನ. ನೀವು ಮರಣ ಯಾವಾಗ ಬರ್ತೈತೆ ಅನ್ನೋ ಗೊತ್ತಿಲ್ಲಲ್ಲ, ಇನ್ನು ಈಗ ನಿಮ್ಗೆ ಗೊತ್ತೈತೇನೆ ಇನ್ನ ಒಂದ್ 5 ವರ್ಷ ಬರಂಗಿಲ್ಲ ಮರಣ ಅಂತ ಯಾರು ಹೇಳ್ಯಾರೇನು ಇಲ್ಲ. ಆದ್ರಿಂದ ಮರಣ ನಾಳೆ ಐತೆ ಅನ್ನೋ ಲೆಕ್ಕಕ್ಕೆ ಮಾಡ್ರಿ. Because I have taught this prayer last 35 years and I am alive. Therefore you need not be afraid. Now what is that? What does he ask? ಹಿರಣ್ಮಯೇನ ಪಾತ್ರೇಣ, ಏನ್ ಕೇಳ್ತಾರ ನೋಡ್ರಿ ಉಪಾಸಕ. ಹಿರಣ್ಮಯೇನ ಪಾತ್ರೇಣ ವಿತ್ ಗೋಲ್ಡನ್ ಲಿಡ್. ಆ ಪಾತ್ರೆನೂ ಬಂಗಾರ ಇರ್ತದ, ಆ ಪಾತ್ರೆಗೆ ಮುಚ್ಚಳನೂ ಬಂಗಾರ ಇರ್ತದ. ಸತ್ಯಸ್ಯ ಮುಖಂ ಆಪಿತಾಹ. ಇನ್ ದಿಸ್ ಕಾಂಟೆಕ್ಸ್ಟ್ ಸತ್ಯಂ ಮೀನ್ಸ್ ಹಿರಣ್ಯ ಗರ್ಭ ಅಂತ ತಗೋಬೇಕಂತ ಹೇಳಿದ್ವಿ. ಇನ್ ದ ಫಸ್ಟ್ ಇಂಟರ್ಪ್ರಿಟೇಷನ್ ವಿ ಟುಕ್ ಸತ್ಯಂ ಆಸ್ ಬ್ರಹ್ಮನ್. ಮೊದಲನೇದ್ರಾಗ ಬ್ರಹ್ಮ ಅಂತ ತಗೊಂಡಿದ್ವಿ. ಈಗ ಇಲ್ಲಿ ಎರಡನೇ ಅರ್ಥ ಏನೇನು ತಗೊಳ್ಬೇಕು, ಹಿರಣ್ಯ ಗರ್ಭ ತಗೋಬೇಕು ಅಂತ. ಹಿಯರ್ ವಿ ಟೇಕ್ ಇಟ್ ಆಸ್ ಹಿರಣ್ಯ ಗರ್ಭ. ಹಿರಣ್ಯ ಗರ್ಭ ಅಂದ್ರೆ ಸಮಷ್ಟಿ ಸೂಕ್ಷ್ಮ ಶರೀರ ಅಭಿಮಾನಿ. ಸತ್ಯ ಆಯ್ತು ಮಿಥ್ಯಾ ಅದರ ಅದು ಹಿರಣ್ಯ ಗರ್ಭ. ಅದು ಮಿಥ್ಯಾನಲ್ಲ, ಮಿಥ್ಯಾನ ಅದು. ಮುಖಂ ದ ಪಾತ್ ವಿ ಟೇಕ್ ಆಸ್ ಶುಕ್ಲಗತಿ. ಮುಖಂ ಅಂದ್ರೆ ಇಲ್ಲೇ ದಾರಿ ಅಂತ ತಗೋಬೇಕು. ಯಾವ್ದ್ರ ದಾರಿ? ಶುಕ್ಲಗತಿ. ಇನ್ ದ ಫಸ್ಟ್ ಇಂಟರ್ಪ್ರಿಟೇಷನ್ ಮುಖಂ ವಿ ಟುಕ್ ಆಸ್ ಜ್ಞಾನ ಮಾರ್ಗ. ಒಂದೇದ್ರಾಗ ಅರ್ಥ ಮಾಡೋ ಮುಂದ ಮುಖ ಅಂತಂದ್ರ ನಾವು ಜ್ಞಾನ ಮಾರ್ಗ ಅಂತ ಮಾಡಿದ್ವಿ ಅರ್ಥ. ಇಲ್ಲಿ ಏನ್ ಮಾಡ್ತಾರ, ಮುಖಂ ಅಂತಂದ್ರ ಶುಕ್ಲಗತಿ ಅಂತ ಅರ್ಥ ಮಾಡ್ತಾರ. ಏನ್ರಿ? ಮಾರ್ಗ ಶುಕ್ಲಗತಿ ಅಂದ್ರೆ ಬೆಳಕಿನ ಹಾದಿ. But in the second interpretation, Mukham means Shuklagati, which is going to be the topic, which is going to be the through the solar disk. ಆ ಸೂರ್ಯನ ಏನದ ಆ ವರ್ತುಳಾಕಾರ ಸೂರ್ಯನ ಆಕಾರ ಐತಲ್ಲ ಅದೊಂದು ದಾಟಿ ಹೋಗುವಂತದ್ದು. ಅದು ಬ್ರಹ್ಮಲೋಕಕ್ಕೆ ಹೋಗ್ಬೇಕಾದ್ರೆ ಅದು ದಾಟಿ ಹೋಗ್ಬೇಕು ಅಂತ. That marga is now closed with golden days. ಈಗ ಅದು ಮಾರ್ಗ ಕ್ಲೋಸ್ ಆಗಿರ್ತದ, ಆ ದಾರಿಗಿನ ಬಂದ್ ಮಾಡಿರ್ತಾರ. ಅದು ಏನ್ ಎದರಿಂದ? ಆ ಮುಚ್ಚಳದಿಂದ. ಯಾವ ಮುಚ್ಚಳದಿಂದ? ಆ ಬಂಗಾರದ ಮುಚ್ಚಳದಿಂದ ಬಂದ್ ಮಾಡಿರ್ತಾರ. ಗೋಲ್ಡನ್ ಡಿಸ್ಕ್. ವೆನ್ ಬ್ರಹ್ಮಗತಿ, ವೆನ್ ಬ್ರಾಹ್ಮಣ ಗಿವ್ಸ್ ಪರ್ಮಿಷನ್, ದೆನ್ ಅಲೋನ್ ದ ಡೋರ್ ವಿಲ್ ಓಪನ್. ಬ್ರಹ್ಮನ್ ವೆನ್ ಬ್ರಹ್ಮಾಜಿ, ಚತುರ್ಮುಖ ಬ್ರಹ್ಮಾಜಿ, ತಪ್ಪೆನ್ ತೋರಿಸಿ ಚತುರ್ಮುಖ ನಮಗ ಬ್ರಹ್ಮ ಪರ್ಮಿಷನ್ ಕೊಟ್ಟಾಗ ಮಾತ್ರ ಆ ದಾರಿ ಖುಲ್ಲ ಆಗ್ತದ. ದೆನ್ ಅಲೋನ್ ದ ಡೋರ್ ವಿಲ್ ಓಪನ್. ದೇರ್ಫೋರ್ ಸತ್ಯಸ್ಯ ಮುಖಂ ಈಕ್ವಲ್ಸ್ ಟು ಶುಕ್ಲ ಮಾರ್ಗ ಅಪಾಹಿತಂ. ಇಟ್ ಈಸ್ ಕ್ಲೋಸ್. ಅದು ಮಾರ್ಗ ಈಗ ಕ್ಲೋಸ್ ಇರ್ತದ. ಅದಕ್ಕೆ ಪರ್ಮಿಷನ್ ಯಾರ ಕಡೆ ಇರ್ತದ? ಅದು ಪರ್ಮಿಷನ್ ಚತುರ್ಮುಖ ಬ್ರಹ್ಮಾಜಿ ಕಡೆ ಇರ್ತದ. ಅಲ್ಲಿ ಬ್ರಹ್ಮಾಜಿ ಅಂತ ಬರ್ತಾರ, ಸಿಕ್ಕೊಂಡಾವ ಅಕ್ಷರ, ಸ್ವಲ್ಪ ಅದನ್ನ ಬರ್ಕೊಡ್ರಿ. ಬ್ರಹ್ಮಾಜಿ ಅಂದ್ರೆ ಚತುರ್ಮುಖ ಬ್ರಹ್ಮ. ಚತುರ್ಮುಖ ಬ್ರಹ್ಮ. ನಾವು ಹಿಯರ್ ದ ಉಪಾಸಕ ಸೇಜ್. ಇಲ್ಲಿ ಅವನ ಉಪಾಸಕ ಏನ್ ಕೇಳ್ತಾ ಇದ್ದಾನ, ಅವನ ಪ್ರಾರ್ಥನೆ ಏನದ ಅಂದ್ರೆ, ಐ ಹ್ಯಾವ್ ಗಾಟ್ ನೆಸೆಸರಿ ಎಂಟ್ರಿ ಪಾಸ್. ನನಗ ಜ್ಞಾನ ಮಾರ್ಗಕ್ಕ ಅಥವಾ ಈ ಬ್ರಹ್ಮಲೋಕಕ್ಕ ಹೋಗ್ಲಿಕ್ಕೆ ನನಗ ಎಲ್ಲ ಅರ್ಹತೆಗಳ ನನ್ನಲ್ಲೇ ಅದಾವ. ಆದ್ರಿಂದ ನನ್ನ ಪ್ರವೇಶ ಪಡೀಲಿಕ್ಕೆ ನನಗ ಅರ್ಹತೆ ಇದೆ. ಯು ಹ್ಯಾವ್ ಟು ಶೋ ದ ಪಾಸ್.
ಅಲ್ಲಿ ಪಾಸ್ ತೋರಿಸ್ಬೇಕು, ಒಳಗೆ ಹೋಗ್ಬೇಕಾದ್ರೆ ಪಾಸ್ ಏನ್ರಿ, ಆ ಪಾಸ್ ತೋರಿಸಿದ್ರೆ ಒಳಗೆ ಎಕ್ಸ್ಟ್ರಾ ಎಂಟ್ರಿ, ಓನ್ಲಿ ದೆನ್ ದೇ ವಿಲ್ ಓಪನ್. ನೀವು ಪಾಸ್ ತೋರಿಸಿದ್ರಿ ಅಂದ್ರೆ ಆಮೇಲೆ ದಾರಿ ಓಪನ್ ಆಗ್ತದೆ. ಸಿಮಿಲರ್ಲಿ ದ ಉಪಾಸಕ ಸೇಜ್ ಐ ಹ್ಯಾವ್ ಡನ್ ದ ಉಪಾಸನಾ, ನಾನು ಅಹಂಗ್ರ ಉಪಾಸನವನ್ನ ಮಾಡಿದ್ದೇನೆ, ಹಿರಣ್ಯ ಗರ್ಭ ಉಪಾಸನವನ್ನ ಮಾಡಿದ್ದೇನೆ. ಆ ಮಾಡಿದ್ದ ಪ್ರೂಫ್ ತೋರಿಸ್ಬೇಕು. ಐ ಹ್ಯಾವ್ ಡನ್ ದ ಉಪಾಸನಾ ಅಂಡ್ ದೇರ್ ಫೋರ್ ಐ ಡಿಸರ್ವ್ ಶುಕ್ಲ ಮಾರ್ಗ ಅಂಡ್ ದೇರ್ ಫೋರ್ ಹಿ ಪ್ರೇಸ್ ಓ ಲಾರ್ಡ್ ಪೂಷನ್, ಸೂರ್ಯ ದೇವತೆ ಪರಮಾತ್ಮ, ಸೂರ್ಯ ದೇವತೆ. ಪೂಷನ್ ಮೀನ್ಸ್ ಸೂರ್ಯ ದೇವತಾ. ಇಟ್ ಕ್ಯಾನ್ ಆಲ್ಸೋ ರೆಫರ್ ಟು ದಿ ಹಿರಣ್ಯ ಗರ್ಭ ದೇವತಾ ವರ್ಷಿಪ್ಡ್ ಇನ್ ದಿ ಸೋಲಾರ್ ಡಿಸ್ಕ್. ಅದು ಹಿರಣ್ಯ ಗರ್ಭ ಉಪಾಸನೆ ಅಂತ ತಗೋಬಹುದು, ಸೂರ್ಯ ದೇವತಾನು ತಗೋಬಹುದು. ತ್ವಂ ಅಪಾವೃಣು, ಮೇ ಯು ಓಪನ್ ದ ಡೋರ್. ಅಪಾವೃಣು ಅಂದ್ರೆ ಬಾಗಿಲವನ್ನು ತೆರೆಯಿರಿ. ಓಪನ್ ಸಿ ಸೇಮ್ ಐ ಹ್ಯಾವ್ ಗಾಟ್ ಉಪಾಸನಾ ಪಾಸ್, ನಾನು ಉಪಾಸನೆ ಮಾಡಿದ್ದೇನೆ, ಅಹಂಗ್ರ ಉಪಾಸನೆ ನಿಷ್ಕಾಮ ಉಪಾಸನೆಯನ್ನ ಮಾಡಿದ್ದೀನಿ, ಅದ ನನ್ನ ಪಾಸ್ ತೋರಿಸ್ಬೇಕು. ವಾಟ್ ಇಸ್ ಮೈ ಪಾಸ್? ನನ್ನ ಪಾಸ್ ಎಂತದ? ಪರ್ಮಿಷನ್ ಪಾಸು ಸತ್ಯ ಧರ್ಮಸ್ಯ, ಐ ಹ್ಯಾವ್ ಫಾಲೋಡ್ ಆಲ್ ದ ಧರ್ಮಾಸ್, ನಾ ಎಲ್ಲ ಧರ್ಮಗಳನ್ನ ಪಾಲಿಸಿದ್ದೇನೆ. ಧರ್ಮ ಅಂದ್ರ ಎಲ್ಲ ಶಿಸ್ತುಗಳನ್ನ ಪಾಲಿಸಿದ್ದೇನೆ. ಸತ್ಯ ಧರ್ಮ ಮೀನ್ಸ್ ವ್ಯಾಲಿಡ್ ಡಿಸಿಪ್ಲಿನ್ಸ್ ಪ್ರಿಸ್ಕ್ರೈಬ್ಡ್ ಇನ್ ದ ಶಾಸ್ತ್ರ. ಶಾಸ್ತ್ರದಲ್ಲಿ ಹೇಳಿದಂತ ಎಲ್ಲ ಪ್ರಮುಖವಾದಂತ ಸಾಧನೆಗಳನ್ನ ಮಾಡಿದ್ದೇನೆ. ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆಯನ್ನ ಮಾಡಿದ್ದೇನೆ. ಐ ಆಮ್ ನಾಟ್ ಕಮಿಂಗ್ ಥ್ರೂ ಬ್ಯಾಕ್ ಡೋರ್ ಫಾರ್ ದ ಸ್ಪೆಷಲ್ ದರ್ಶನ. ನಾನು ವಿಶೇಷ ದರ್ಶನಕ್ಕೆ ಹೆಚ್ಚಿಗೆ ಲಂಚ ಕೊಟ್ಟಾಗ್ಲಿ, ಹೆಚ್ಚಿಗೆ ರೊಕ್ಕ ಕೊಟ್ಟಾಗ್ಲಿ ಹಿತ್ತಲ ಬಾಗಿಲೇ ಬರಾಗತ್ತಿಲ್ಲ, ನಾನು ಮುಂಚೆ ಬಾಗಿಲನ್ನ ಬರಾಗತ್ತೀನಿ. ಇಟ್ ಈಸ್ ಆಲ್ ನಾಟ್ ಪಾಸಿಬಲ್. ಯು ಕೆನಾಟ್ ಪೇ ಮನಿ ಅಂಡ್ ಗೆಟ್ ಬ್ಯಾಕ್ ಡೋರ್ ಫಾರ್ ಶುಕ್ಲಗತಿ. ಶುಕ್ಲಗತಿಗೆ ನಾವು ರೊಕ್ಕ ಕೊಟ್ಟು, ಹೆಚ್ಚಿಗೆ ರೊಕ್ಕ ಕೊಟ್ಟು ಲಘುನ ಹೋಗ್ತೀವಿ? ಇಲ್ಲ. ಅಲ್ಲಿ ಏನ್ ಮಾಡ್ಬೇಕು, ಆ ಸಾಧನೆ ಮಾಡಿದವ್ರಿಗೆ ಎಂಟ್ರಿ, ಉಳಿದವ್ರಿಗಿಲ್ಲ. You require only one discipline, that is ಉಪಾಸನಾ. ನಿಷ್ಕಾಮ ಅಹಂಗ್ರ ಉಪಾಸನ ಮಾಡಿದ್ರೆ ಮಾತ್ರ ಅವ್ರಿಗೆ ಎಂಟ್ರಿ ಓಪನ್ ಅಲ್ಲಿ ಆಗ್ತದೆ ಬಾಗ್ಲ, ಇಲ್ಲ ಅಂದ್ರೆ ಇಲ್ಲ. ದೃಷ್ಟಯೇ ಹಿಯರ್ ಮೀನ್ಸ್ ಹಿರಣ್ಯ ಗರ್ಭ ದರ್ಶನಂ, ದರ್ಶನಾಯ. ಐ ವಾಂಟ್ ಶುಕ್ಲಗತಿ ಟು ಬಿ ಓಪನ್ಡ್. ಸೊ these shlokas correspond to 8th chapter of Bhagavad Gita dealing with the topic of Krama Mukti. ಅಂದ್ರೆ ಇವೇನು ಈಗ ಮುಂದಿನ 16, 17, 18 ಇವೇನ್ ಶ್ಲೋಕಗಳದಾವ, ಈ ಶ್ಲೋಕಗಳು ಭಗವದ್ಗೀತೆ 18ನೇ ಅಧ್ಯಾಯದ 8ನೇ ಅಧ್ಯಾಯದಲ್ಲಿ ಹೇಳಿದಂತ ಕ್ರಮ ಮುಕ್ತಿಯನ್ನು ಕುರಿತು ಹೇಳ್ತಾ ಇದ್ದಾವೆ. ಇದೇ ವಿಷಯ ಭಗವದ್ಗೀತೆಯೊಳಗೂ ಕೃಷ್ಣನ ಬಾಯಲ್ಲೇ ಹೇಳ್ಸ್ಯಾರ, ವ್ಯಾಸಾಚಾರ್ಯನು ಹೇಳ್ಸ್ಯಾರ. ಫಾರ್ ದೀಸ್ ಪೀಪಲ್ ಹೂ ಅಟೈನ್ ಅದ್ವೈತ ಫಲಂ, ಹಿಯರ್ ದೇ ವಿಲ್ ಗೆಟ್ ಜೀವನ್ ಮುಕ್ತಿ ಆರ್ ಅಕ್ರಮ ಮುಕ್ತಿ, ಅಪೋಸಿಟ್ ಆಫ್ ಕ್ರಮ ಮುಕ್ತಿ. ಅಂದ್ರೆ ಇಲ್ಲಿ ಎಂಟ್ರಿ ಆದವ್ರಿಗೆ ಅವ್ರಿಗೆ ಸಿಗುವಂತಹದ್ದು ಏನಪ್ಪಾ ಅಂತ ಜೀವನ್ ಮುಕ್ತಿ ಸಿಗ್ತದ. ಅದಕ್ಕೆ ಅಕ್ರಮ ಮುಕ್ತಿ ಅಂತ, ಅದು ಕ್ರಮ ಮುಕ್ತಿಗೆ ವಿರೋಧವಾದದ್ದು ಅಕ್ರಮ ಮುಕ್ತಿ. ಜೀವನ್ ಮುಕ್ತಿ ಇಸ್ ಆಲ್ಸೋ ಕಾಲ್ಡ್ ಸದ್ಯೋ ಮುಕ್ತಿ. ಜೀವನ್ ಮುಕ್ತಿಗೆ ಸದ್ಯೋ ಮುಕ್ತಿ ಅಂತಾರೆ. ದಟ್ ಹ್ಯಾಸ್ ಬಿನ್ ಆಲ್ರೆಡಿ ಟಾಕ್ಡ್ ಅಬೌಟ್ ಇನ್ ಈಶಾವಾಸ್ಯ ಉಪನಿಷತ್. ಅದೇನು ಇಲ್ಲೇ ಪಡಿತೀವಲ್ಲ ಅದು ಸದ್ಯೋ ಮುಕ್ತಿ. ಈಶಾವಾಸ್ಯ ಉಪನಿಷತ್ತಲ್ಲಿ ಮೊದಲು ಹೇಳ್ಕೊಂತ ಬಂದ. ಎಲ್ಲಿ 6 ಮತ್ತು 7ನೇ ಮಂತ್ರದಾಗ ಯಾವ ಸನ್ಯಾಸಿಗೆ ಉಪದೇಶ ಐತಿ, ನಿವೃತ್ತಿ ಮಾರ್ಗದವ್ರಿಗೆ ಅಲ್ಲೇ ಐತಿ, ಅದು ನೋಡ್ಕೊಡ್ರಿ. ವಿ ಹ್ಯಾವ್ ಸೀನ್ ದಟ್ ಫ್ರೀಡಮ್ ಫ್ರಾಮ್ ಜುಗುಪ್ಸಾ, ಫ್ರೀಡಮ್ ಫ್ರಾಮ್ ಶೋಕ ಅಂಡ್ ಮೋಹ ಆರ್ ದಿ ಬೆನಿಫಿಟ್ಸ್ ಆಫ್ ಫಾರ್ ಎ ಜ್ಞಾನಿ. ಜುಗುಪ್ಸೆಯನ್ನು ಕಳ್ಕೋಬೇಕು, ರಾಗದ್ವೇಷಗಳ ರಹಿತ ಆಗ್ಬೇಕು. ಇವೆಲ್ಲವೂ ಜ್ಞಾನದಿಂದ ಆಗುವಂತಹ ಫಲಗಳು. ತನ್ನ ಸ್ವರೂಪದ ಜ್ಞಾನವನ್ನ ಮಾಡ್ಕೋತಾರೆ. ಇದು ಅಂತದಲ್ಲ. ಹಾಗಾದ್ರೆ ಕ್ರಮಮುಕ್ತಿ ಹೆಂಗೈತಿ ಅನ್ನೋದನ್ನ 16ನೇ ಶ್ಲೋಕದಿಂದ ಹೇಳ್ಕೊಂತ ಹೋಗ. ದ ಫಾಲೋವಿಂಗ್ ಪ್ರೇಯರ್ಸ್ ಆರ್ ಡೀಲಿಂಗ್ ವಿತ್ ಕ್ರಮಮುಕ್ತಿ. ಕ್ರಮಮುಕ್ತಿಯನ್ನ 16ನೇ ಶ್ಲೋಕದಿಂದ 18ರ ಮತ ಆ ವಿಷಯವನ್ನ ಹೇಳ್ತಾರೆ. ಪೂಷನ್ನೇ ಕರ್ಷೆ ಯಮಸೂರ್ಯ ಪ್ರಜಾಪತ್ಯ ಯೋಹ ರಶ್ಮಿನ್ ಸಮೂಹ ತೇಜೋ ಯತ್ತೆ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ ಯೋ ಸಾವಸೌ ಪುರುಷಃ ಸೋಹಮಸ್ಮಿ. ಇದು ಮಂತ್ರ, 16ನೇ ಮಂತ್ರ. ಇದರ ಅರ್ಥ ಏನದು? ಪೂಷಣೆ ಸೂರ್ಯ ದೇವತೆಯೇ, ಏಕರ್ಷಿಯೇ ಯಮನೇ, ಸೂರ್ಯನೇ, ಪ್ರಜಾಪತ್ಯನೇ, ಕಿರಣಗಳನ್ನು ಹೋಗಲಾಡಿಸು, ತೇಜಸ್ಸನ್ನು ಕೊಡಿಸು. ನಿನ್ನ ಕಲ್ಯಾಣತಮವಾದ ರೂಪವು ಯಾವುದುಂಟೋ ಆ ನಿನ್ನ ರೂಪವನ್ನು ನೋಡುವೆನು. ಆ ಪುರುಷನು ಯಾವನೋ ಅವನೇ ನಾನಾಗಿರುವೆನು. ಇದು ಸಾಮಾನ್ಯ ಅರ್ಥ. ಇದ್ರ ವಿಶೇಷ ಅರ್ಥ ಬಂದು ಈಗ ನೋಡೋಣ. ಆಸ್ ಐ ಹ್ಯಾವ್ ಸೆಡ್ ಬಿಫೋರ್, ಮೊದಲೇ ಹೇಳಿದಂತೆ
ದ ಲಾರ್ಡ್ ಕ್ಯಾನ್ ಬಿ ಇನ್ವೋಕ್ಡ್ ಇನ್ ಎನಿ ಪರ್ಟಿಕ್ಯುಲರ್ ಆಲಂಬನಂ. ಉಪಾಸಕರಿಗೆ ಒಂದು ಅವಕಾಶ ಏನದ ಅಂದ್ರೆ ಏನ್ರಿ, ಅತಸ್ಮಿನ್ ತತ್ ಬುದ್ಧಿ ಉಪಾಸನ. ಉಪಾಸನದೊಳಗೆ ಏನಿರ್ತದ ಅಂದ್ರೆ ಅಲ್ಲಿ ಸಾಲಿಗ್ರಾಮದಲ್ಲಿ ವಿಷ್ಣುವಿನ ಆರಾಧನೆ ಮಾಡ್ರಿ, ಇಷ್ಟಲಿಂಗದಲ್ಲಿ ನಿಮ್ಮ ಮನೆ ದೇವರಾಗಲಿ ನಿಮ್ಮ ಪರಮಾತ್ಮನನ್ನ ಆಲಂಬನ ಮಾಡ್ಕೊಳ್ಳೋದು, ಒಂದೇನೋ ಆಧಾರ ಮಾಡ್ಕೊಳ್ಳೋದು, ಆಧಾರದಲ್ಲಿ ಇಷ್ಟಲಿಂಗದಲ್ಲಿ ಆ ನಿಮ್ಮ ಇಷ್ಟ ದೇವತೆಯನ್ನ ಅಲ್ಲಿ ಏನ್ ಮಾಡೋದು, ಆಲಂಬನ ಮಾಡ್ಕೊಂಡು ಅದ್ರ ಮ್ಯಾಗ ಆರೋಪ ಮಾಡ್ಕೋಬೇಕು. ಇದಕ್ಕೇನಂತಾರ್ರಿ, ಉಪಾಸನ ಅಂತಾರೆ. ಇದನ್ನ ಹೇಳ್ಕೊಂತ ಬಂದಾರ. ಇಟ್ ಕ್ಯಾನ್ ಬಿ ಅನ್ ಐಡಲ್ ಆರ್ ಇಟ್ ಕ್ಯಾನ್ ಬಿ ಎ ಫ್ಲೇಮ್. ಅದು ನಾವು ಎದ್ರ ಮ್ಯಾಗ ಆಲಂಬನ ಏನ್ ಮಾಡ್ಕೋಬಹುದು, ಇಷ್ಟಲಿಂಗ ಮಾಡ್ಕೋಬಹುದು, ಸಾರಿಗ್ರಾಮ ಮಾಡ್ಕೋಬಹುದು, ಒಂದು ದೇವರ ಮೂರ್ತಿ ಮಾಡ್ಕೋಬಹುದು, ಅಥವಾ ಒಂದು ದೀಪದ ಬೆಳಕು ಮಾಡ್ಕೋಬಹುದು. ಇದ ಮಾಡ್ಕೋಬೇಕಂತ ಏನಿಲ್ಲ, ಯಾವ್ದು ನಿಮ್ಗೆ ಅನುಕೂಲ ಆಗ್ತದೋ ಅದು ಮಾಡ್ಕೊಡ್ರಿ. ಒನ್ ಆಫ್ ದ ಪ್ಲೇಸಸ್ ವೇರ್ ಭಗವಾನ್ ಕ್ಯಾನ್ ಬಿ ಇನ್ವೋಕ್ಡ್ ಈಸ್ ಸೂರ್ಯ ಮಂಡಲಂ. ಆ ರೀತಿ ನಾವು ಸೂರ್ಯ ಮಂಡಲ ಆಯ್ತಲ್ಲ, ಸೋಲಾರ್ ಸಿಸ್ಟಮ್ ನಾಗನ ಆರೋಪ ಮಾಡಬಹುದು. ವ್ಯಾಪಕ ಬೇಕಂದ್ರೆ ಸೋಲಾರ್ ಡಿಸ್ಕ್. ದೆನ್ ವೇದಿಕ್ ಉಪಾಸನ, ಸೂರ್ಯ ನಾರಾಯಣ ಉಪಾಸನ ಈಸ್ ವೆರಿ ವೈಡ್ಲಿ ಟಾಕ್ಡ್ ಅಬೌಟ್. ಅನೇಕ ಉಪಾಸನೆಗಳಿದ್ರೆ ವೇದದಲ್ಲಿ ಮಾಡುವಂತ ಹೇಳಿದಂತ ಕೆಲವೊಂದು ಉಪಾಸನೆಗಳು ಹೆಂಗದಾವು ಅಂದ್ರೆ, ಎಕ್ಸ್ಪ್ಯಾನ್ಷನ್ ಆಫ್ ಮೈಂಡ್ ಅಂತಂದ್ರೆ ಆ ಮನಸ್ಸನ್ನ ವಿಶಾಲೀಕರಿಸಿಕೊಂಡು ಆ ಮನಸ್ಸಿನಲ್ಲಿ ಎಲ್ಲರನ್ನ ಹಿಂಬಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಹೆಚ್ಚಿಗೆ ಆಗ್ಬೇಕಾಗ್ತದೆ. ಯಾಕಂದ್ರೆ ಅದ ಹೃದಯದಲ್ಲಿ ಈಗ ನಾವು ಸ್ವಲ್ಪ ಹೊತ್ತಿಗೆ ಜ್ಞಾನ ಆಗುತ್ತೆ ಭಗವಂತನ ಕುಂಡಿಸ್ಬೇಕಾಗ್ಯದ. ಎಂತ ಭಗವಂತ ಅಂದ್ರೆ ವ್ಯಾಪಕವಾದಂತ ಭಗವಂತ, ಜಗದಗಲ ಮುಗಿಲಗಲ ಇರುವಂತಹ ಭಗವಂತನನ್ನ ನಮ್ಮ ಹೃದಯ ಕಮಲದಲ್ಲಿ ವಾಸಸ್ಥಾನ ಮಾಡ್ಕೋಬೇಕಂದ್ರೆ ನಮ್ಮ ಹೃದಯ ವಿಶಾಲ ಆಗ್ಬೇಕು. ಆ ವಿಶಾಲ ಆಗ್ಬೇಕಂದ್ರೆ ಅದು ಉಪಾಸನೆಯಿಂದ ಆಗ್ಬೇಕು. ಸಂಕುಚಿತ ಮನೋಭಾವನೆಯಿಂದ ಮಾಡಬಾರದು. ಆ ಸಂಕುಚಿತ ಭಾವನೆಯನ್ನ ಅಳಿಬೇಕು, ದ್ವೈತವನ್ನ ಅಳಿಬೇಕು, ಅದ್ವೈತವನ್ನ ಅಳವಡಿಸ್ಕೋಬೇಕಾಗಿದೆ. ಆದ್ದರಿಂದ ಆ ವೈದಿಕ ಮಾರ್ಗದಲ್ಲಿ ಸೂರ್ಯನಾರಾಯಣನ ಉಪಾಸನೆ ಅಂತ ಹೇಳ್ತಾರೆ. ದಯೇಹ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಅಂತ ಒಂದು ಮಂತ್ರ ಹೇಳ್ತಾರೆ. ಇವನ್ ಇನ್ ಉದ್ಧವ ಗೀತಾ, ಭಗವದ್ಗೀತಾ ಅಂತ ಹೆಂಗದ, ಇನ್ನೊಂದು ಗೀತಾ ಅದ, ಶಾಸ್ತ್ರದಲ್ಲಿ ಅಭ್ಯಾಸ ಮಾಡ್ತಾರೆ ಕೆಲವು ಮಂದಿ, ಉದ್ಧವ ಗೀತಾ. ದಿಸ್ ಈಸ್ ಟಾಕ್ಡ್ ಅಬೌಟ್. ಅಲ್ಲಿನೂ ಕೂಡ ಈ ಒಂದು ಸೂರ್ಯನಾರಾಯಣನ ಉಪಾಸನೆಯನ್ನು ಹೇಳಿದ್ದಾರೆ. ಯು ಸಿ ದ ಸೋಲಾರ್ ಡಿಸ್ಕ್ ಇನ್ ದ ಮಾರ್ನಿಂಗ್. ಬೆಳಗ್ಗೆ ಎದ್ದ ಗಳಕನೆ ಸೋಲಾರ್ ಡಿಸ್ಕ್ ಅನ್ನು ನೋಡ್ಬೇಕು. ವೆನ್ ಇಟ್ ಈಸ್ ನಾಟ್ ಗ್ಲೇರಿಂಗ್ ಸನ್, ಕಣ್ಣು ಕುಕ್ಕಬಾರ್ದು. ಆ ಒಂದು ಅವಸ್ಥೆ ಒಳಗ ಇಳೆ ಅರುಣೋದಯ ಅಂತೇವಲ್ಲ, ಅರುಣೋದಯ ಸಮಯದಲ್ಲಿ ಆ ಒಂದು ಸೂರ್ಯ ಹುಟ್ಟುವಂತ ಸ್ಥಾನದಲ್ಲಿ ಆ ಸೋಲಾರ್ ಡಿಸ್ಕ್ ಅನ್ನು ನೋಡ್ಬೇಕು. ಅಂಡ್ ವಿಜುವಲೈಸ್ ಭಗವಾನ್, ಅದೇ ಭಗವಂತ ಆಕಾರ, ಅದು ನಿರಾಕಾರ ಭಗವಂತನ ಸ್ವರೂಪ ತಗೋಬೇಕು. ಉಪಾಸಕ ಹ್ಯಾಸ್ ಪ್ರಾಕ್ಟೀಸ್ ದಿಸ್ ಉಪಾಸನಾ, ಅದನ್ನು ಕೂಡ ಮಾಡಿರ್ಬೇಕು ಮೊದಲ ಹಿಮ. Therefore, at the fag end of the life also he wants to practice this upasana. ಈಗ ಆ ವಿಷಯ ಮುಗಿಯಾಕ ಬಂದದ. ಫ್ಯಾಗ್ ಎಂಡ್ ಅಂದ್ರೆ ಇನ್ನೇನು ಸ್ವಲ್ಪ ದಿವಸ, ಈ ನೆಲ ಹಿಡ್ದಾನ, ಈಗ ನೆಲ ಹಿಡ್ದಾನ, ಅಡ್ಡಾಡುದು ಎಲ್ಲ ಹೋಗೈತಿ, ಕಿವಿ ಕೇಳಬಾಲು, ಕಣ್ಣು ಕಾಣಬಾಲು, ಇನ್ನೂ ಮರಣ ಬಂದಿಲ್ಲ, ಮರಣ ಸಮೀಪ ಐತಿ. ಅದಕ್ಕಂತಾರ ಕೊನೇದ ಅಂತ್ಯಕಾಲ ಅಂತಾರ. ಆ ಸಮಯದಲ್ಲಿ ಈ ಉಪಾಸನೆಯನ್ನು ಮಾಡಬೇಕು. ಯು ಹ್ಯಾವ್ ಟು ಇಮ್ಯಾಜಿನ್ ವೆನ್ ಈ ಸೀಯಿಂಗ್ ದ ಸೋಲಾರ್ ಡಿಸ್ಕ್. ಅಲ್ಲಿ ಕಲ್ಪನಾ ಮಾಡಬೇಕು. ಯಾವಾಗ ಮುಂಜಾನೆ ಅರುಣೋದಯ ನೋಡ್ತಾನ ಅವಾಗ ಏನ್ ಕಲ್ಪನಾ ಮಾಡಬೇಕು ಅಂದ್ರೆ, ಅಲ್ಲಿ ಸೂರ್ಯನ ಕಿರಣಗಳು ಅವು ಎಷ್ಟು ಅದಾವ ಅಂದ್ರೆ, ದ ಸನ್ ರೇಸ್ ಆರ್ ಸೋ ಸ್ಟ್ರಾಂಗ್ ಅಂಡ್ ಡ್ಯಾಸ್ಲಿಂಗ್ ದಟ್ he is not able to see. ನೋಡ್ಲಿಕ್ಕೆ ಆಗ್ಬಾರ್ದಲ್ಪ, ಕಣ್ಣು ಕುಗ್ತಾ ಇದಾವ. ದೇರ್ಫೋರ್ he prays to the Lord. ಆದ್ರಿಂದ ಆ ದೇವರಿಗೆ ಅವನು ಪ್ರಾರ್ಥನೆ ಮಾಡ್ತಾನೆ, ಹೇ ಪೂಷ, ಹೇ ಸೂರ್ಯ ದೇವತೆ, ವಿಡ್ರಾ ಯುವರ್ ರೇಸ್, ನಿನ್ನ ಸೂರ್ಯನ ಪ್ರಖರವಾದಂತ ಕಿರಣಗಳನ್ನ ಹಿಂದಕ್ಕೆ ತೆಗೆದುಕೋ. ಅಂಡ್ ಮೇಕ್ ಯುವರ್ ಡ್ಯಾಸಲಿಂಗ್ ಬ್ರೈಟ್ನೆಸ್ ಎ ಲಿಟಲ್ ಬಿಟ್ ಡಿಮ್ಮರ್. ನೀ ನನಗ ಕಾಣಬೇಕಂದ್ರೆ ನಿನ್ನ ಹೊಳಪು ಕಮ್ಮಿ ಮಾಡ್ಕೋ, ನನಗ್ ನೀ ಕಾಣಬೇಕು. ಸೋ ದ್ಯಾಟ್ ಐ ಕ್ಯಾನ್ ಸಿ ಯುವರ್ ಡಿಸ್ಕ್. ನಾನು ನಿನ್ನ ಅದು ಗೋಲಾಕಾರವನ್ನು ನೋಡ್ಬೇಕು. ಅಂಡ್ ಆಲ್ಸೋ ಇನ್ವೋಕ್ ಭಗವಾನ್ ಇನ್ ಯುವರ್ ಡಿಸ್ಕ್. ಆ ಒಂದು ಗೋಲಾಕಾರದಲ್ಲಿ ಆ ಭಗವಂತನನ್ನ ನಾನು ಆರೋಪ ಮಾಡ್ಬೇಕು. ಅಲ್ಲಿ ಆಲಂಬನ ಏನು, ಆ ಸೋಲಾರ್ ಡಿಸ್ಕ್ ಏನು, ಸೂರ್ಯನ ಒಂದು ಆಕೃತಿ ಐತಲ್ಲ, ಅದೇ ಒಂದು ಆಲಂಬನ. ನಾವು ಇಷ್ಟಲಿಂಗದಲ್ಲಿ ಮಾಡ್ತೇವಲ್ಲ, ಅದೇ ರೀತಿ ಸೂರ್ಯನ ಹೊರಗೆ ಪ್ರಕೃತಿಯಲ್ಲಿ ಕಾಣುವಂತ ಸೂರ್ಯನ ಆಲಂಬನ ಮಾಡಿಕೊಂಡು ಆ ಸೂರ್ಯನಲ್ಲಿ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ವ್ಯಾಪಕ ಚೇತನವನ್ನ ಆರೋಪ ಮಾಡ್ತೇನೆ. ಆ ಡಿಸ್ಕ್ ನಲ್ಲಿ ಆ ಒಂದು
ಗೋಲಾಕಾರವಾಗಿ ಆಕಾರದ ಇರುವಂತಹ ಆ ಸೂರ್ಯನಲ್ಲಿ ನಾನು ಭಗವಂತನನ್ನ ಆರೋಪ ಮಾಡ್ತೇನಿ. ದಟ್ ಈಸ್ ಮೈ ಪ್ರೇಯರ್. ಅದು ಅವನ ಪ್ರಾರ್ಥನೆ ಅದ. ಹಿ ಈಸ್ ಅಡ್ರೆಸ್ಸಿಂಗ್ ಸತ್ಯನಾರಾಯಣ, ಸೂರ್ಯನಾರಾಯಣ ಆಯ್ಸ್ ಪೂಷನ್. ಹೇ ಪೂಷನ್, ನನಗೆ ಅವಕಾಶ ಮಾಡಿಕೊಡು, ನಿನ್ನ ಪ್ರಖರವಾದ ಕಿರಣಗಳನ್ನು ಹಿಂದಕ್ಕೆ ತೆಗೆದುಕೋ, ಆ ನಿನ್ನ ಒಂದು ಗೋಲಾಕಾರದ ಮೇಲೆ ಆ ಭಗವಂತನನ್ನ ಆರೋಪ ಮಾಡ್ತೇನಿ ಅನ್ನುವಂಥದ್ದನ್ನ ಮಾಡ್ಬೇಕಾಗ್ತದೆ. ಯಾವಾಗ? ಸಾವು ಸಮೀಪಿಸಿದಾಗ. ಸೂರ್ಯ ಭಗವಾನ್ ಹ್ಯಾಸ್ ಡಿಫರೆಂಟ್ ನೇಮ್ಸ್. ಆ ಸೂರ್ಯನಿಗೆ ಅನೇಕ ಹೆಸರುಗಳದಾವ. ಪೂಷನ್ ಅನ್ನೋದು ಇನ್ನೊಂದು ಹೆಸರು. ಪೂಷನ್ ಮೀನ್ಸ್ ದ ಒನ್ ಹೂ ನರಿಶಿಸ್ ಎವ್ರಿಥಿಂಗ್. ಪೂಷನ್ ಅಂದ್ರೆ ಏನ್ರಿ? ಯಾವನು ಎಲ್ಲರಿಗೆ ಆಹಾರವನ್ನು ಕೊಟ್ಟು ರಕ್ಷಣೆ ಮಾಡಕತ್ತಾರಲ್ಲ ಅವಾಗ ಪೂಷನ್ ಅಂತ ಹೇಳ್ತಾರೆ. ಸನ್ಲೈಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ನರಿಶ್ಮೆಂಟ್ ಆಫ್ ಜೀವಾಸ್. ಏನ್ರಿ? ಜೀವರಿಗಳಿಗೆ ಆಹಾರ ಬೇಕಂದ್ರೆ ಸೂರ್ಯನ ಬೆಳಕಿನಲ್ಲಿ ಆ ಗಿಡಗಳಲ್ಲಿ ಏನಾಗ್ತದೆ? ಆಹಾರ ತಯಾರಾಗ್ತದೆ. ದ್ಯುತಿಸಂಶ್ಲೇಷಣ ಕ್ರಿಯೆ ಅಂತಾರೆ ಇಂಗ್ಲಿಷ್ನಾಗ. ಫೋಟೋಸಿಂಥಸಿಸ್ ಅನ್ನುವಂಥದ್ದು ಕ್ರಿಯೆ ನಡೀತದೆ ಆ ಸೂರ್ಯನ ಬೆಳಕಿನಲ್ಲಿ. ಆ ಗಿಡಗಳಲ್ಲಿ ಹಸಿರು ಎಲೆಗಳಲ್ಲಿ ಹರಿತ್ತು ಅಂತಾರೆ, ಕ್ಲೋರೋಫಿಲ್ ಅಂತ. ಆ ಕ್ಲೋರೋಫಿಲ್ ನಲ್ಲಿ ಆಹಾರಗಳು ತಯಾರಾಗ್ತವೆ. ಅಕ್ಕಿ, ಬ್ಯಾಳಿ, ಬೆಲ್ಲ ಇವೆಲ್ಲವೂ ಸೂರ್ಯನ ಬೆಳಕಿಲ್ಲ ಸಿಗುವುದಿಲ್ಲ. ಆದ್ದರಿಂದ ಆ ಸೂರ್ಯ ದೇವತಾ ಏನ್ ಮಾಡ್ತಾನಂದ್ರೆ ಎಲ್ಲ ಜೀವಿಗಳಿಗೆ ಅನ್ನವನ್ನ ಕೊಟ್ಟು ನಮಗ ರಕ್ಷಣೆ ಮಾಡ್ತಾ ಇದ್ದಾನೆ. ಸೊ ಏಕರ್ಷಿ ಅಂದ್ರೆ, ಏಕರ್ಷಿ ಅಂದ್ರೆ ಇನ್ನೊಂದು ಹೆಸರು. ಏನ್ ಹಿಂಗಂದ್ರೆ ಒನ್ ಹೂ ಟ್ರಾವೆಲ್ಸ್ ರೌಂಡ್ ದ ಅರ್ತ್ ಆಲ್ ಅಲೋನ್. ಏಕರ್ಷಿ ಅಂದ್ರೆ ಒಬ್ಬನೇ ಈ ಪೃಥ್ವಿಯ ಸುತ್ತಲೂ ತಿರುಗ್ತಾನೋ ಅವ ತಿರುಗ್ತಾನೋ ನಾವು ತಿರುಗ್ತೇವೆ ಗೊತ್ತಿಲ್ಲ. ಅಂತೂ ಕವಿ ಇಲ್ಲೇ ಆರೋಪ ಮಾಡಾಕತ್ತಾನ, ಅವನೇ ತಿರುಗ್ತಾ ಇದ್ದಾನ ಸೂರ್ಯನ ಸುತ್ತಲೂ. ಏಕರ್ಷಿ ಅಂದ್ರ ಅವನು ಕೂಡ ಯಾರು ಇಲ್ಲ, ಒಬ್ಬನೇ ಏನ್ ಮಾಡಾಕತ್ತಾನ್ರಿ ಅಂದ್ರ ಸೂರ್ಯನ ಸುತ್ತ ತಿರುಗಾಕತ್ತಾನ. ಅದು ಹೆಂಗ್ರಿ? ನೋ ರೆಸ್ಟ್. ಒಂದ್ ಸೂಟಿ ಕೊಡ್ರಿ ವಾರಕ್ಕೊಮ್ಮೆ, ಇಲ್ಲ. ಯಾವ ಸೂಟಿನೂ ಇಲ್ಲ, ಯಾವ ರೆಸ್ಟು ಇಲ್ಲ. ಏಕಃ ಗಚ್ಚತಿ ಇತಿ ಏಕರ್ಷಿಹಿ. ಒಬ್ಬನೇ ನಡೆದುಕೊಂಡು ಹೋಗ್ತಾನ, ದಿನಂಪ್ರತಿ ರೆಸ್ಟ್ ಇಲ್ದನ್ನ ಹೊಂಟಾನ. ಆದ್ದರಿಂದ ಇವಾಗ ಏನಂತಾರ? ಏಕರ್ಷಿಹಿ. ಸೂರ್ಯ ಭಗವಾನ್ ಗೋಸ್ ಅಲೋನ್ ಅರೌಂಡ್ ದ ಅರ್ತ್ ಬೇಸ್ಡ್ ಆನ್ ಅವರ್ ಎಕ್ಸ್ಪೀರಿಯನ್ಸ್ ಆಫ್ ಕೋರ್ಸ್. ಅವ ಏನ್ ಹೋಗ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ನಮ್ಮ ಅನುಭವ ಹಂಗದ. ಅವನ ಏನೋ ಪ್ರಯಾಣ ಮಾಡಾಕತ್ತಾನ ಅಂತ ನಮಗ್ ಕಾಣಾಕತ್ತದ. ಅದು ಭ್ರಮೆ ಅದ. ಅದು ಏನ್ ಹಂಗಿಲ್ಲ. ನಿಜವಾಗಿ ಸೂರ್ಯ ನಿಂತಲೇ ಅದಾನ. ಪೃಥ್ವಿಯಿಂದ ನಾವು ತಿರ್ಗಾಗತ್ತೇವಿ. ಪೃಥ್ವಿ ತಿರ್ಗಾಗತ್ತೈತಿ, ಪೃಥ್ವಿಗುಂಡು ನಾವು ತಿರ್ಗಾಗತ್ತೇವಿ. ಪೃಥ್ವಿ ಸೂರ್ಯ ಪೂರ್ವಕ್ಕೆ ಹುಟ್ಟಿ ಪಶ್ಚಿಮಕ್ಕೆ ಮುಳುಗಾಕತ್ತಾನ ಅಂದ್ರ ನಾವು ಪೃಥ್ವಿ ಏನಾಗ್ತದ? ಪಶ್ಚಿಮದಿಂದ ಪೂರ್ವಕ್ಕೆ ತಿರ್ಗಾಗತ್ತದ. ಪಶ್ಚಿಮದಿಂದ ಪೂರ್ವಕ್ಕೆ ಪೃಥ್ವಿ ತಿರ್ಗಾಗತ್ತಿದ್ರಿಂದ ನಮಗ ಸೂರ್ಯ ಪೂರ್ವಕ್ಕೆ ಹುಟ್ಟಿ ಪಶ್ಚಿಮಕ್ಕೆ ಮುಳುಗಾಗತ್ತಾನ ಅಂತ ನಮಗ್ ಭ್ರಮ ಆಗ್ಯದ. ಆ ಭ್ರಮೆಯನ್ನ ಕರೆ ತಿಳ್ಕೊಂಡು ಕವಿ ಇಲ್ಲಿ ಏನ್ ಹೇಳಕತ್ತಾನ? ಏ ಪೂಷನ್ ದೇವತೆಯೇ, ನೀನು ಒಬ್ಬನೇ ಸಂಚಾರ ಮಾಡ್ತಾ ಇದ್ದಿ. ಎಲ್ಲಂದ್ರೆ ಆಕಾಶದಲ್ಲಿ ಸಂಚಾರ ಮಾಡ್ತಿದ್ದಿ, ದಿನಾನು ಈ ಪೃಥ್ವಿಯನ್ನ ರೌಂಡ್ ಹೊಡಿತಿದಿ. ಆದ್ದರಿಂದ ನಿನಗೆ ಏನಂತ ಹೆಸರಿಟ್ಟಾರ? ಏಕರ್ಷಿ ಅಂದ್ರೆ ಏಕರ್ಷಿ. ದೇರ್ಫೋರ್ ಸೂರ್ಯ ಭಗವಾನ್ ಇಸ್ ಕಾಲ್ಡ್ ಅಲೋನ್ ಅ ಟ್ರಾವೆಲರ್. ಒಬ್ಬನೇ ಇವ ಪ್ರಯಾಣ ಮಾಡುವುದ. ಏಕರ್ಷಿ ಅಂದ್ರೆ ಒಬ್ಬನೇ, ಅವನು ಕೂಡ ಯಾರು ಸಂಗಾತಿಗಳಿಲ್ಲದೆ ಅವ ಪ್ರಯಾಣ ಮಾಡುವಂತ ಪ್ರಯಾಣಿಕ, ಒಂಟಿ ಪ್ರಯಾಣಿಕ ಅಂತ ಅರ್ಥ. ಏಕರ್ಷಿ ಅಂದ್ರೆ ಏನ್ರಿ? ಒಂಟಿ ಪ್ರಯಾಣಿಕ. ಯಮಹ, ಅವಾಗ ಅದೇ ಸೂರ್ಯನಿಗೆ ಯಮಹ ಅಂತ ಒಂದು ಶಬ್ದ ಉಪಯೋಗ ಮಾಡ್ತಾರೆ. ಸೂರ್ಯ ಭಗವಾನ್ ಇಸ್ ಕಾಲ್ಡ್ ಯಮಹ. ಯಾಕೆ? ಇಟ್ ಈಸ್ ಇಂಟರ್ಪ್ರಿಟೆಡ್ ಇನ್ 2 ways. ಆ ಯಮ ಯಾಕೆ ಅಂದಾರಂದ್ರೆ ಅದಕ್ಕೆ 2 ಅರ್ಥ ಕೊಡ್ತಾರೆ ಶಂಕರಾಚಾರ್ಯ. ಏನು 2 ಅರ್ಥ? ಸೂರ್ಯ ಭಗವಾನ್ ರಿಪ್ರೆಸೆಂಟ್ಸ್ ಕಾಲತತ್ವಂ. ಏನ್ರಿ? ಸೂರ್ಯ ಭಗವಂತ ಏನಂತ ತೋರಿಸ್ಕೊಡ್ತಾನಪ್ಪ ಅಂದ್ರೆ ಕಾಲವನ್ನ ತೋರಿಸುವಂತ ಒಂದು ಶಕ್ತಿ. ಯಮ ಅಂದ್ರೆ ಏನ್ರಿ? ಕಾಲವನ್ನ ಸೂಚಕ ಮಾಡುವಂತ ಒಂದು ಶಕ್ತಿ ಸೂರ್ಯ ದೇವತಾ. ಬಿಕಾಸ್ ಆಫ್ ಸನ್ರೈಸ್ ಅಂಡ್ ಸನ್ಸೆಟ್, ಸೂರ್ಯೋದಯ ಸೂರ್ಯಾಸ್ತ ಇವೇನದ ಕಾಲತತ್ವವನ್ನು ತೋರಿಸೋದ್ರಿಂದ ಆ ಕಾಲತತ್ವವನ್ನು ಸೂಚಿಸುವ ಆ ತತ್ವಕ್ಕ ಆ ದೇವತೆಗೆ ಯಮ ಅಂತ ಕರಿತೀವಿ. ಒಂದರ್ಥ ಡೇಸ್ ಮೂವ್ ಆನ್ ಅಂಡ್ ಕಾಲತತ್ವ ಅಲೋನ್ ಅಲ್ಟಿಮೇಟ್ಲಿ ಡಿಸ್ಟ್ರಾಯ್ಸ್ ಎವ್ರಿಥಿಂಗ್. ಅಂದ್ರೆ ಹೆಂಗ ದಿನಗಳ ಕಳೆದು ಹೋಗ್ತಾವ, ಕಾಲತತ್ವವು ಕಳೆದು ಹೋಗ್ತದೆ. ಕಾಲತತ್ವದಲ್ಲಿ ಎಲ್ಲವೂ ಕಳೆದು ಹೋಗ್ತದೆ ನೋಡಿ. ಆದ್ದರಿಂದ ಕಾಲದಲ್ಲಿ ಎಲ್ಲರೂ ಲಯ ಆಗುವುದರಿಂದ ಇದಕ್ಕೆ ಸಾವು ಅಂತಾರೆ. ಡೆತ್ ಈಸ್ ಬಿಕಾಸ್ ಆಫ್ ಕಾಲತತ್ವಂ. ಕಾಲ ಇಸ್ ಕಾಲ್ಡ್ ಬೈ ಸೂರ್ಯ. Therefore, Surya can be called Yamaha, or another meaning given is the one who is the control of human activities. ಅಥವಾ ಇನ್ನೊಂದು ಅರ್ಥ ಏನು? ಯಮ ಅಂದ್ರೆ ಕಾಲತತ್ವ ಹೇಳಿದ್ರು.
ಇನ್ನೊಂದು ಅರ್ಥ ಏನ್ ಹೇಳ್ತಾರಪ್ಪ ಅಂದ್ರೆ ಯಮ ಅಂತಂದ್ರೆ ಎಲ್ಲವನ್ನ ಮನುಷ್ಯರ ಚಟುವಟಿಕೆಗಳನ್ನ ನಿಯಂತ್ರಣ ಮಾಡುವವನು ಯಾವನೋ ಅವನು ಸೂರ್ಯ. ಸೊ ಪ್ರಾಣಿ ಷಷ್ಟಾನಿ ನಿಶ್ಚಯತಿ ಇತಿ ಯಮಃ. ಯಾವನು ಎಲ್ಲ ಪ್ರಾಣಿಗಳನ್ನು ನಿಯಂತ್ರಣ ಮಾಡ್ತಾನೋ ಅವನು ಯಮಃ. ಹೆಂಗೆ? ವೆನ್ ಎ ಸನ್ ರೈಸಸ್ ಆಲ್ ದ ಪೀಪಲ್ ಗೆಟ್ ಅಪ್ ಅಂಡ್ ಡೂ ದೇರ್ ಆಕ್ಟಿವಿಟೀಸ್. ಸೂರ್ಯೋದಯ ಆಯ್ತು ಅಂದ್ರೆ ಎಲ್ಲರೂ ಹೇಳ್ತಾರೆ ಚಟುವಟಿಕೆಗಳೊಳಗ ಅವರು ಮುಳುಗ್ತಾರೆ. ಸೂರ್ಯಾಸ್ತ ಆತಂದ್ರೆ ಅವರು ವಿಶ್ರಾಂತಿಯರಿಗೆ ಹೋಗ್ತಾರೆ. ಈ ರೀತಿಯಿಂದ ಅವರ ಚಟುವಟಿಕೆಗಳನ್ನ ನಿಯಂತ್ರಣ ಮಾಡುವವನಿಗೆ ಯಮ ಅನ್ನಬೇಕು. ವೆನ್ ದ ಸನ್ ರೈಸಸ್ ಆಲ್ ದ ಪೀಪಲ್ ಗೆಟ್ ಅಪ್ ಅಂಡ್ ಡೂ ದರ್ ಆಕ್ಟಿವಿಟೀಸ್ ಅಂಡ್ ವೆನ್ ದ ಸನ್ ಸೆಟ್ಸ್ ವಿ ವಿಡ್ರಾ ಫ್ರಮ್ ಅವರ್ ಆಕ್ಟಿವಿಟೀಸ್. This our activities are based on day and night, which is based on Surya Devata. ಆದ್ದರಿಂದ ಸೂರ್ಯನಿಗೆ ಯಮ ಅಂತ ಕರಿತೀವಿ. Therefore is called ಯಮ, ದ ಕಂಟ್ರೋಲರ್. ಎಲ್ಲವನ್ನ ಈ ಜೀವಿಗಳ ಚಟುವಟಿಕೆಗಳನ್ನ ನಿಯಂತ್ರಣ ಮಾಡುವವನಿಗೆ ಯಮ ಅಂತ ಕರಿತೀವಿ. ಅಂಡ್ ದೆನ್ ದ ನೆಕ್ಸ್ಟ್ ಟೈಟಲ್ ಈಸ್, ಇನ್ನೊಂದು ಪೂಷಣ ದೇವತೆ ಸೂರ್ಯ ದೇವತೆ ಇನ್ನೊಂದು ಟೈಟಲ್ ಅಂದ್ರೆ ಹೆಸರು, ವಿಶೇಷವಾದ ಹೆಸರು ಏನ್ ಕೊಟ್ಟಾರ ಅಂದ್ರೆ ಸೂರ್ಯ. ಸೂರ್ಯ ಅಂದ್ರೆ ಏನು? ಸ್ವೀಕರಣಾತ್ ಸೂರ್ಯ. ಸ್ವೀಕರಣಂ ಮೀನ್ಸ್ ದ ಒನ್ ಹೂ ಎಂಬ್ರಾಸಸ್ ಎವ್ರಿ ಒನ್ ಇನ್ ಈಸ್ ರಸಮಯ ಆರ್ beam of light. All the beams coming from the sun are compared to the hands of Bhagwan Surya. ಸೂರ್ಯನ ಸ್ವೀಕರಣ ಅಂತಂದ್ರೆ ಏನು ಅಂತಂದ್ರೆ ಯಾವನು ಕೈ ಚಾಚಿ ನಮ್ಮನ್ನ ಕರೀತಾ ಇದ್ದಾನೆ, ಆ ಸೂರ್ಯನ ಕಿರಣಗಳಿಂದ ಅವ ಚಾಚಾನ ಅಂತ ತಿಳ್ಕೊಬೇಕು. ಈ ರೀತಿ ಭಾವವನ್ನ ಮಾಡಿ ಆ ಸೂರ್ಯನ ಕಿರಣಗಳು ನಮ್ಮ ಕೈ ಚಾಚಿ ಕರೀತಾ ಇದ್ದಾವ. ಆಲ್ ದ ಬೀಮ್ಸ್ ಆರ್ ಕಮಿಂಗ್ ಫ್ರಮ್ ದ ಸನ್ ಆರ್ ಕಂಪೇರ್ಡ್ ಟು ದ ಹ್ಯಾಂಡ್ಸ್ ಆಫ್ ಭಗವಾನ್ ಸೂರ್ಯ. ಅವು ಸೂರ್ಯನ ಕಿರಣಗಳಲ್ಲ, ಅವು ಏನು? ಸೂರ್ಯನ ಕೈಗಳು. ಅವ ನಮ್ಮನ್ನ ಕರೀತಾ ಇದ್ದಾನೆ. ಭಗವಾನ್ ಸೂರ್ಯ, ಈಚ್ ರೇ ಇಸ್ ಅ ಭಗವಾನ್ಸ್ ಹ್ಯಾಂಡ್. ಪ್ರತಿಯೊಂದು ಕಿರಣನು ಭಗವಂತನ ಕೈ ಅದ. ದಟ್ ಈಸ್ ವೈ ಹಿ ಇಸ್ ಗಾಡ್ ಸಹಸ್ರ ಕರಹ. ಸಹಸ್ರ ಕರಹ ಅಂದ್ರೆ ಸಾವಿರಾರು ಕೈಗಳು ಉಳ್ಳವ ಯಾವನೋ ಅವನು ಸೂರ್ಯ. ಸಹಸ್ರ ಕರಹ ಮೀನ್ಸ್ ಒನ್ ಹೂ ಹ್ಯಾಸ್ ಥೌಸಂಡ್ಸ್ ಆಫ್ ಹ್ಯಾಂಡ್ಸ್. Why? Because while rising, Surya Bhagavan embraces everyone in his rays and gives them light and energy. ಸೂರ್ಯ ಎಲ್ಲ ಜೀವಿಗಳಿಗೆ ಏನ್ ಕೊಡ್ತಾನಪ್ಪ? ಬೆಳಕನ್ನು ಕೊಡ್ತಾನ. ಆಮ್ಯಾಗ ಮತ್ ಬೆಳಕು ಕೊಟ್ಟು ಏನ್ ಮಾಡ್ತಾನ? ಎನರ್ಜಿ, ಶಕ್ತಿಯನ್ನ ಕೊಡ್ತಾ ಇದ್ದಾನ. ಸೊ ದ ಯೂನಿವರ್ಸಲ್ ಎಂಬ್ರಾಸ್, ವಾಟ್ ಅ ಬ್ಯೂಟಿಫುಲ್ ಟೈಟಲ್, ದ ಯೂನಿವರ್ಸಲ್ ಹಗ್ಗರ್, ಹಗ್ಗಿಂಗ್ ಗಾಡ್. ಅಂದ್ರೆ ಅಪ್ಪಿಕೊಳ್ಳೋದು, ಆ ಭಗವಂತ ಸೂರ್ಯದೇವರಿಗೆ ಅಪ್ಪಿಕೊಳ್ಳೋದು. ಅವ ಕರೆಯತಾರಪ್ಪ ಅಂತಂದ್ರೆ ಆ ತಾಯಿ ಹೆಂಗ ಮಗುವಿಗೆ ಕರಿತೈತಿ, ಹಂಗ ಮಗು ಹೋಗಿ ಹೆಂಗ ತಾಯಿನ ಅಪ್ಕೋತಾಳ, ಹಂಗ ಎದುರುಗೊಳ್ಳೋದು. ಸೂರ್ಯ ಭಗವಾನ ಎದುರುಗೊಳ್ತಾ ಇದ್ದಾನೆ ಉಪಾಸಕ. ಈ ಒಂದು ಭಾವನೆಯಿಂದ ಅಲ್ಲಿ ನಮಗೆ ಏನಂತ ಬರ್ದಾರಪ್ಪ ಅಂತಂದ್ರೆ ಸವೀಕರಣಾತ್ ಸೂರ್ಯ ಅನ್ನುವಂಥ. ಪ್ರಜಾಪತಿ ಮೀನ್ಸ್ ಸಣ್ಣ ಪ್ರಜಾಪತಿ ದ ಬ್ರಹ್ಮ. ಇನ್ನೊಂದು ಹೆಸರು ಕೊಟ್ರ ನಾವು ಪ್ರಜಾಪತಿ. ಪ್ರಜಾಪತಿ ಅಂದ್ರೆ ಏನು? ಪ್ರಜಾಪತಿಯ ಮಗ ಅಂದ್ರೆ ಬ್ರಹ್ಮನ ಮಗ, ಪ್ರಜಾಪತಿ ಪುತ್ರ. ಆಲ್ ದೀಸ್ ಆರ್ ಟೈಟಲ್ಸ್ ಆಫ್ ಸೂರ್ಯ ಭಗವಾನ್. ಇವೆಲ್ಲವೂ ಆ ವಿಶೇಷಣಗಳನ್ನು ಕೊಟ್ಟಾರೆ. ಯಾರಿಗೆ? ಆ ಭಗವಂತ ಸೂರ್ಯನಿಗೆ. ಆಲ್ ದೀಸ್ ಆರ್ ಟೈಟಲ್ಸ್ ಆಫ್ ಸೂರ್ಯ ಭಗವಾನ್. ನೌ ಹ್ಯಾವಿಂಗ್ ಅಡ್ರೆಸ್ಡ್ ಭಗವಾನ್ ವಿತ್ ಸೆವರಲ್ ಟೈಟಲ್ಸ್, ಹಿ ರಿಕ್ವೆಸ್ಟ್ ಫಾರ್ ದ ಫೇವರ್. ಇಷ್ಟೆಲ್ಲ ವರ್ಣನೆ ಮಾಡಿ ಒಂದು ಬೇಡಿಕೆಯನ್ನು ಇಡಕತ್ತಾನ ಉಪಾಸಕ. ಏನ್ ಇಡಕತ್ತಾನ? Always you glorify someone and extend your donation book. So this is a trick. ನೋಡ್ರಿ, ಎಲ್ಲರೂ ಹೋಗ್ತೇವೆ ಅಂದ್ರೆ ಏನ್ ಮಾಡ್ತೇವಿ? ದಾನ ವಸೂಲಿ ಮಾಡಕ್ ಹೊಂಟೇವಿ. ಅವಾಗ ಮೊದಲ ಅವ್ರನ್ನ ನಿಮ್ಮಂತ ದಾನಿಗಳು ಯಾರು ಇಲ್ಲ ಹಂಗ ಹೊಗಳ್ತೇವಲ್ಲ, ಹಂಗ ಈ ಉಪಾಸಕ ಇದು ಎಲ್ಲಾ ಶಬ್ದಗಳಿಂದ ಆ ಸೂರ್ಯ ದೇವನ ವರ್ಣನೆ ಮಾಡಿ, ಈಗೇನ್ ಮುಂದೆ ವರ್ಣನೆ ಮಾಡಿದ್ಮ್ಯಾಗ ಏನ್ ಮಾಡ್ತೀವಿ ನಾವು? ಆ ಚಂದ ಹಣ ವಸೂಲಿ ಮಾಡ್ಬೇಕಾದ್ರೆ ಪಾವತಿ ಬುಕ್ ಹಿಡಿತೇವಲ್ಲ ಮುಂದ, ಹಂಗ ತನ್ನ ಬೇಡಿಕೆಯನ್ನು ಇಡಾಕತ್ತಾನ. ನೀವು ಏನ್ ಇಡಾಕತ್ತಾನ? ವಾಯು ರಶ್ಮಿನ್, ವಾಯು ವ್ಯಾಹ ರಶ್ಮಿನ್, ವ್ಯಾಹ ರಶ್ಮಿನ್ ಅಂತ ಅದ ನೋಡ್ರಿ. ವ್ಯಾಹ ರಶ್ಮಿನ್ ಮತ್ತೆ ಸ್ಮರಕ ಅಲ್ಲ, ಇದು 17.
ಸಮೂಹ ತೇಜೋ ಯತ್ತೇ ರೂಪಂ ಕಲ್ಯಾಣ ತತ್ತೇ ಪಶ್ಯಾಮಿ ಸೋಮಸ್ಮಿ ಯಮ ಸೂರ್ಯ ಪ್ರಜಾಪತ್ಯ ಯೋಹರಸ್ಮಿನ್ ಅಂತ. ಯೋಹರಸ್ಮಿನ್ ಅಂದ್ರೆ ಏನು? ಮೇ ಯು ವಿಡ್ರಾ ಯುವರ್ ಡ್ಯಾಸ್ಲಿಂಗ್ ಲೈಟ್. ನಿನ್ನ ಸೂರ್ಯನ ಕಿರಣಗಳು ಬಹಳ ಪ್ರಕಾಶಮಾನ ಇದಾವ, ನನಗೆ ಕಣ್ಣು ಕುಕ್ತಾ ಇದೆ, ಅವನ ಹಿಂದೆ ತೆಗೆದುಕೋ, ನನಗೆ ನೀನು ಕಾಣಬೇಕು. ಐ ಆಮ್ ನಾಟ್ ಏಬಲ್ ಟು ಲುಕ್ ಅಟ್ ಯು. ನೀನು ಈ ರೀತಿ ಪ್ರಕಾಶಮಾನವಾಗಿ ಬೆಳಗಿದೆ ಅಂದ್ರೆ ನಾನು ನಿನ್ನನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಐ ಆಮ್ ಓಲ್ಡ್ ಇನಫ್. ನನಗೆ ವಯಸ್ಸಾಗ್ಯಾವ, ಈಗ ಕಣ್ಣು ಕುಕ್ಕಾಗತ್ತಾವ. ಮೈ ಐಸ್ ಆರ್ ವೀಕ್. ನನ್ನ ಕಣ್ಣು ಬಹಳ ಅಶಕ್ತ ಆಗ್ಯಾವ. ಐ ಆಮ್ ನಾಟ್ ಏಬಲ್ ಟು ಸಿ ಯು. ನನಗೆ ನಿನ್ನನ್ನು ನೋಡಕ್ ಆಗವಲ್ದು. ಸೊ ವ್ಯಯಃ ಮೀನ್ಸ್ ವಿತ್ ಹೋಲ್ಡ್, ಹಿಡ್ಕೋ, ತಡೆ ಹಿಡ್ಕೊಳ್ಳೋದಕ್ಕೆ ವ್ಯಯಃ. ವ್ಯೋಹ ರಶ್ಮಿನ್, ನಿನ್ನ ಕಿರಣಗಳನ್ನ ಹಿಂದಕ್ಕೆ ಎಳೆದುಕೋ, ನನಗೆ ಕಾಣುವಂಗೆ ಮಾಡು, ನಿನ್ನ ಸ್ವರೂಪವು ಕಾಣುವಂಗೆ ಮಾಡು. ರಶ್ಮಿನ್ ಮೀನ್ಸ್ ಸೂರ್ಯ ಕಿರಣಗಳು. ರಶ್ಮಿಗಳು ಅಂದ್ರೆ ಸೂರ್ಯನ ಕಿರಣಗಳು. ಸಮೂಹ ತೇಜ. ಸಮೂಹ ಹೆಂಗದ? ತೇಜ ಐತ್ ನೋಡ್ರಿ. ಸಮೂಹ ತೇಜ, ಆ ಕಿರಣಗಳು ಬಹಳ ತೇಜಮಯವಾಗಿವೆ. When the Rasmaya, the rays are withdrawn, the brilliant light will also get dimmed. ಯಾವಾಗ ಸೂರ್ಯನ ಕಿರಣಗಳ ಹಿಂದಕ್ಕೆ ಹೋಗ್ತಾವ ಅವಾಗ ಏನಾಗ್ತದ? ಸೂರ್ಯ ನಮ್ಗೆ ಪ್ರಕಾಶಮಾನವಾಗಿ ಕಾಣ್ತಾನೆ, ನಮ್ಮನ್ನು ನೋಡ್ಲಿಕ್ಕೆ ಆಗ್ತದೆ. ಲೈಕ್ ಡಿಮ್ಮರ್ ಇನ್ ದ ಕಾರ್ನ ಡಿಮ್ಮರ್ ಅಂತ ಉಪಯೋಗ ಮಾಡ್ತಾರ ನೋಡ್ರಿ. ಏನ್ರಿ, ರಾತ್ರಿ ಹೊತ್ತಾಗ ಎದುರಿಗೆ ಬಂದವ್ರಿಗೆ ಕನ್ಫ್ಯೂಸ್ ಆಗಬಾರ್ದು ಅಂದ್ರೆ ಡಿಮ್ ಹೊಡಿತಾರ. ಆ ಲೈಟಿಗೆ ಮ್ಯಾಗ ಒಂದು ಕರೆ ಹಾಳಿ ಹಚ್ಚಿರ್ತಾರ. ಹಂಗ ಇಲ್ಲಿ ಸ್ವಲ್ಪ ಡಿಮ್ ಮಾಡಿದ್ನಂದ್ರ ಅವಾಗ ಕಾರ್ ಬರಾಕತೈತೋ, ಲಾರಿ ಬರಾಕತೈತೋ, ಟ್ರ್ಯಾಕ್ಟರ್ ಬರಾಕತೈತೋ ಗೊತ್ತಾಗ್ತದೆ. ಹಂಗ ನಿನ್ನ ಸ್ವರೂಪ ನನಗೆ ಗೊತ್ತಾಗ್ತದೆ. ಆದ್ರಿಂದ ಡಿಮ್ ಮಾಡು ನಿನ್ನ ಬೆಳಕನ್ನ, ಪ್ರಕಾಶಮಾನವಾದ ಕಿರಣಗಳನ್ನ ಹಿಂದಕ್ಕೆ ತೆಗೆದುಕೋ. ಲೈಕ್ ಡ್ರಿಮ್ಮರ್ಸ್ ಇನ್ ದ ಕಾರ್ಸ್, nobody uses it. So in the car during night driving you have to get a dip and dim. Similarly I am not able to see your brightness. So ಸಮೂಹ ತೇಜ. ಸಮೂಹ ತೇಜ ಅಂದ್ರೆ ಏನು? ಸಮೂಹ ಆಫ್ ದಿ ಸೆಕೆಂಡ್ ಲೈನ್ ಶುಡ್ ಬಿ ಕನೆಕ್ಟೆಡ್ ವಿತ್ ದಿ ತಪಃ. ತೇಜ ಆಫ್ ದ ಥರ್ಡ್ ಲೈನ್. ಇನ್ ದ್ಯಾಟ್ ನಾನ್ ಡ್ಯಾಸ್ಲಿಂಗ್ ಸೋಲಾರ್ ಡಿಸ್ಕ್ ಆಫ್ ಯುವರ್ಸ್, ಪ್ರಕಾಶ ಕಡಿಮೆ ಇದ್ದಂತಹ ನಿನ್ನ ಆ ಸೂರ್ಯನ ನಿನ್ನ ಆ ರೂಪ, ಆ ಗೋಲಾಕಾರವಾದಂತಹ ರೂಪ ನನಗೆ ಯಥೇಚ್ಛವಾಗಿ ಕಾಣುವಂತೆ ಆಗಲಿ. ಯತ್ ಕಲ್ಯಾಣತಮಂ ರೂಪಃ ತತ್ ಪಶ್ಯಾಮಿ. ಆ ನಿನ್ನ ರೂಪವನ್ನ ರೂಪದಲ್ಲಿ ನಾನು ಭಗವಂತನನ್ನ ಆರೋಪ ಮಾಡುವಿದ್ದೇನೆ. ಐ ವಾಂಟ್ ಟು ಇನ್ವೋಕ್ ಬ್ಯೂಟಿಫುಲ್ ಗ್ಲೋರಿಯಸ್ ಫಾರ್ಮ್ ಆಫ್ ದ ಲಾರ್ಡ್. ಆ ಪರಮಾತ್ಮನ ಸ್ವರೂಪವನ್ನ ಆ ನಿನ್ನ ಗೋಲಾಕಾರದಲ್ಲಿ ಇಳಿಸ್ತೇನೆ. ಜನರಲಿ ವಿಷ್ಣು ಆರ್ ನಾರಾಯಣ, ಆರ್ ಇಟ್ ಕ್ಯಾನ್ ಬಿ ಶಿವ, ಆರ್ ಇಟ್ ಕ್ಯಾನ್ ಬಿ ಗಣಪತಿ, ಆರ್ ಇಟ್ ಮೇ ಬಿ ಗಾಯತ್ರಿ ದೇವಿ ಆಲ್ಸೋ. ನೀವು ನಿರಾಕಾರ ಮಾಡ್ತಿದ್ರೆ ಮಾಡ್ರಿ, ಅವ ಇನ್ನ ಉಪಾಸಕ ಅದಾನ, ನಿರಾಕಾರ ಗೊತ್ತಿಲ್ಲ, ಆದ್ರಿಂದ ಸಾಕಾರ ದೇವತೆಯನ್ನ ಆರೋಪಣೆ ಮಾಡ್ತಾ ಇದ್ದಾನ. ಎಲ್ಲೇ ಆ ವಿಷ್ಣು ಅಥವಾ ನಾರಾಯಣ ಅಥವಾ ಶಿವನಾಗ್ಲಿ ಅಥವಾ ಗಾಯತ್ರಿ ದೇವಿನಾಗ್ಲಿ, ಆ ಸೂರ್ಯನ ಆಕಾರ ಇದೆಯಲ್ಲ, ಬೆಳಗಿನ ಆಕಾರ ಡಿಸ್ಕ್, ಆ ಗೋಲಾಕಾರ ಐತಲ್ಲ, ಅದ್ರ ಮೇಲೆ ಆಲಂಬನ ಮಾಡಿಕೊಂಡು ಆ ಶಿವನಾಗಲಿ, ಆ ನಾರಾಯಣನಾಗಲಿ ಅಥವಾ ಶಿವನಾಗಲಿ, ವಿಷ್ಣುನಾಗಲಿ, ಗಾಯತ್ರಿನಾಗಲಿ, ಇಷ್ಟ ದೇವತೆಯನ್ನ ಅಲ್ಲೇ ಆರೋಪ ಮಾಡ್ತಾ ಇದ್ದೀನಿ ಅಂತ ನಾವು. ಯಾರು? ಉಪಾಸಕ. ಡ್ಯೂರಿಂಗ್ ಸಮಾಧಿ ಏನು ಸಮಧ್ಯ, ದ ಮದರ್ ಗಾಡೆಸ್ ಗಾಯತ್ರಿ ದೇವಿ, ಸಾವಿತ್ರಿ ದೇವಿ, ಸರಸ್ವತಿ ದೇವಿ, ಆಲ್ ದೀಸ್ ತ್ರೀ ದೇವೀಸ್ ಆರ್ ಇನ್ವೋಕ್ಡ್ ಡ್ಯೂರಿಂಗ್ ಮಾರ್ನಿಂಗ್ ಸಮಧ್ಯ ವಂದನಂ. ಇನ್ನೊಂದು ಸಂಧ್ಯಾ ವಂದನ ಮಾಡ್ತಾರೆ. ಸಂಧ್ಯಾ ವಂದನದಾಗಲೂ ಕೂಡ ಕೆಲವು ಮಂದಿ ಈ ಹೆಣ್ಣು ದೇವತೆಗಳನ್ನ ಅಂದ್ರೆ ಗಾಯತ್ರಿ ದೇವಿನಾಗಲಿ, ಸಾವಿತ್ರಿ ದೇವಿನಾಗಲಿ, ಸರಸ್ವತಿ ದೇವಿನಾಗಲಿ ಆರೋಹಣ ಮಾಡಬಹುದು. ಡ್ಯೂರಿಂಗ್ ನೂನ್ ಸಂಧ್ಯಾ ವಂದನಂ and evening Sandhya Vandanam, Gayatri Devi is worshipped as Savitri, Saraswati and Gayatri. So thus in that beautiful auspicious form te pashyami. ಆದ್ದರಿಂದ ನಾನು ಸರಸ್ವತಿ ರೂಪದಲ್ಲಿ ಆಗಲಿ, ಗಾಯತ್ರಿ ರೂಪದಲ್ಲಿ ಆಗಲಿ, ಅಥವಾ ಸಾವಿತ್ರಿ, ಸರಸ್ವತಿ, ಗಾಯತ್ರಿ ಯಾವುದೇ ಒಂದು ರೂಪದಲ್ಲಿ ಆಗಲಿ ನಾನು ನಿನ್ನನ್ನ ನೋಡ್ಲಿಕ್ಕೆ ಇಚ್ಛಾ ಮಾಡ್ತೇನೆ. ಐ ವುಡ್ ಲೈಕ್ ಟು ಸಿ ಯುವರ್ ಆಸ್ಪಿಷಿಯಸ್ ಫಾರ್ಮ್ in the solar disk. Having invoked you there, I want to practice the upasana.
ಆ ಒಂದು ನನ್ನ ಇಷ್ಟ ದೇವತೆಯನ್ನ ನಿನ್ನ ಆ ಗೋಲಾಕಾರವಾದಂತಹ ಆಕೃತಿಯಲ್ಲಿ ಆರಾಧನೆ ಮಾಡಿ ಐ ಹ್ಯಾವ್ ಪ್ರಾಕ್ಟೀಸ್ ಥ್ರೂಔಟ್ ಮೈ ಲೈಫ್, ಅದನ್ನು ನಾನು ನನ್ನ ಜೀವನ ಪರ್ಯಂತ ಮಾಡ್ಕೊಂತ ಬಂದೀನಿ. ಈಗ ಅದನ್ನ ಮಾಡ್ಕೊಂತನ ನಾನು ನನ್ನ ಕೊನೆಯ ಗಳಿಗೆಯಲ್ಲಿ ಕೂಡ ಅದನ್ನೇ ಮಾಡ್ತೀನಿ. ಅಂಡ್ ವಾಟ್ ಈಸ್ ದ್ಯಾಟ್? ಅಭೇದ ಉಪಾಸನ, ಜೀವ ಈಶ್ವರ ಐಕ್ಯ ಉಪಾಸನ. ಏನು ಉಪಾಸನೆ ಮಾಡಕತ್ತಾನಮ್ಮ? ಅದು ಜೀವ ಬ್ರಹ್ಮ ಅಭೇದ ಉಪಾಸನ, ಜೀವ ಈಶ್ವರ ಐಕ್ಯ ಉಪಾಸನೆಯನ್ನ ಮಾಡ್ತಾ ಇದ್ದಾನೆ. ಇನ್ನು ಉಪದೇಶ ಸಾರ ಉಪದೇಶ ಸಾರದಾಗ 8ನೇ ಶ್ಲೋಕದಾಗ ಒಂದು ಮಂತ್ರ ಅದ. ಭೇದ ಭಾವನಾ ಸೋಹಮಿತ್ಯಸು ಭಾವನಾಭಿದಾ ಪೂರ್ವಣಿ ಮತ. ಅಭೇದ ಉಪಾಸನ ಈ ಸುಪೀರಿಯರ್ ಟು ಭೇದ ಉಪಾಸನ. ಭೇದ ಉಪಾಸನಕ್ಕಿಂತ ಶ್ರೇಷ್ಠವಾದ ಉಪಾಸನ ಯಾವುದು ಅಂದ್ರೆ ಅಭೇದ ಉಪಾಸನ. ಇನ್ನು ಡೈಲಿ ಸಂಧ್ಯಾ ವಂದನಂ ಇಟ್ ಸೆಲ್ಫ್ ದೇರ್ ಇಸ್ ದಿಸ್ ಅಭೇದ ಧ್ಯಾನಂ. ಯಾರು ಸಂಧ್ಯಾ ವಂದನ ಮಾಡ್ತಾರ, ವಿಶೇಷವಾಗಿ ಬ್ರಾಹ್ಮಣ್ಸ್ ಮಾಡ್ತಾರೆ. ಆ ಸಂಧ್ಯಾ ವಂದನೆ ಮಾಡೋರಿಗೆ ಸಂಧ್ಯಾ ವಂದನದಾಗ ಏನಾಗ್ತದೆ? ಅಭೇದ ಧ್ಯಾನಂ ಐತೆ. ಅಸೌ ಆದಿತ್ಯೋ ಬ್ರಹ್ಮ ಬ್ರಹ್ಮೈವ ಅಹಂ ಅಸ್ಮಿ. ಕೃಷ್ಣ ಯಜುರ್ವೇದಾಗ ಸಂಧ್ಯಾ ವಂದನ ಮಂತ್ರ ಇದು. ಯಾರು ಮಾಡ್ತೀರಿ ಅವ್ರಿಗೆ ಗೊತ್ತಿರ್ತದೆ. ಅಸೌ ಆದಿತ್ಯೋ ಬ್ರಹ್ಮ ಬ್ರಹ್ಮೈವ ಅಹಂ ಅಸ್ಮಿ. ಅಲ್ಲಿ ಅವ್ರಿಗೆ ಜ್ಞಾನ ಆಗಿಲ್ಲ, ಉಪಾಸನೆಯನ್ನ ಮಾಡ್ತಾ ಇದ್ದಾನೆ. ಸ್ವಲ್ಪ ಡಿಫ್ರೆನ್ಸ್ ಅದ. ಒಂದೇ ಹೇಳಿ ಅಲ್ಲಿ ಇನ್ನೂ ಭೇದ ಭಾವ ಪೂರ ಜ್ಞಾನ ಆಗಿಲ್ಲ ಅವಾಗ. ತತ್ವಮಸಿ ಮಹಾವಾಕ್ಯದ ವಾಚಾರ್ಥ ಲಕ್ಷಾರ್ಥದ ಗ್ರಹಣ ಆಗಿ ವಾಚಾರ್ಥದಲ್ಲಿದ್ದಂತ ಭಾಗವನ್ನ, ವಿರೋಧ ಭಾಗವನ್ನ ತ್ಯಾಗ ಮಾಡಿ ಆ ಅವಿರೋಧ ಭಾಗವನ್ನ ಇನ್ನೂ ಅವಾಗ ತಿಳುವಳಿಕೆ ಆಗಿಲ್ಲ. ಇವ ಉಪಾಸಕ ಅದಾನ. ಅದಕ್ಕ ಇವಾಗ ಏನ್ ಮಾಡ್ತಾರ ಅಂದ್ರ ಅವು ಜ್ಞಾನಿಗೂ ಇವಂಗೂ ಒಂದೇ ಹೇಳಿ ಫರಕ್ ಅದ, ಬಹಳ ಸಮೀಪ ಅದಾನ, ಆದ್ರೆ ಇನ್ನೂ ಭೇದ ಅದ. The child practices or is supposed to practice the upasana when he gets a sacred thread. ಈ ಸಂಧ್ಯಾ ವಂದನ ಮಂತ್ರಗಳನ್ನ ಈ ಮಕ್ಕಳಿಗೆ ಏನು 8 ವರ್ಷಕ್ಕ ದೀಕ್ಷಾ ಕೊಡ್ತೇವಲ್ಲ, ಉಪನಯನ ಸಂಸ್ಕಾರ ಕೊಡ್ತಾರಲ್ಲ, ಅವಾಗ ಈ ಮಂತ್ರಗಳನ್ನ ಹೇಳಿಸ್ತಾರೆ. ಅವಾಗೂ ಕೂಡ ಈ ಮಂತ್ರಗಳನ್ನು ಉಪಯೋಗ ಮಾಡ್ತಾರೆ. At the age of 7 or 9, if he gets sacred thread, the thereafter of course very big IF if he performs sandhya vandanam and if he continues that daily, then he is practicing upasana. ಅಂದ್ರೆ ಇವಂದು ಏನದ ಅವಾಗ ಉಪದೇಶ ಆತಂದ್ರೆ ಅಂದ್ರೆ ಜನಿವಾರ ಧಾರಣ ಆತು ಅಂದ್ರೆ ವಿಶೇಷವಾಗಿ ಆ ಗುರುಬರ ನೋಡ್ಕೊಂಡು ಮಾಡ್ತಾರ. 3 ಹೇಳಿದ ಜನಿವಾರ ಅವಾಗ ಕೊಟ್ರಂದ್ರೆ ಅವ ಈ ಮಂತ್ರಗಳನ್ನ ಹೇಳ್ಕೊಂತ ಮಾಡ್ಕೊಂತ ಬಂದಿರ್ತಾನ. ಅದು ಸಣ್ಣ ವಯಸ್ಸಿಗೆ ಅವಾಗ ಯಾವಾಗ ಉಪನಯನ ಸಂಸ್ಕಾರ ಆಗ್ತದ ಅವಾಗಿನಿಂದ ಈ ಸಂಧ್ಯಾ ವಂದನ ಮಂತ್ರಗಳನ್ನ ಕಲಿಸೇ ಬಿಟ್ಟಿರ್ತಾರ. ಅವ್ರು ಮಾಡ್ತಾನೆ ಇರ್ತಾರ, ಅವ್ರಿಗೇನು ಹೊಸದಲ್ಲ ಇದು. ಈಸ್ ಪ್ರಾಕ್ಟಿಸಿಂಗ್ ದ ಉಪಾಸನ. ಯಾರು? ಆ ಹುಡುಗಕ್ಕೆ ಕೊಡ್ತಾರ. ವಾಟ್ ಅಬೌಟ್ ಲೇಡೀಸ್? ಫಾರ್ ಲೇಡೀಸ್ ಅರುಣಾ ಕರುಣಾ ತರಂಗಿತಂ ಅಭೇದ ಧ್ಯಾನಂ ಈಸ್ ದೇರ್ ಇನ್ ಲಲಿತಾ ಸಹಸ್ರನಾಮ. ಹೆಣ್ಮಕ್ಳಿಗೆ ಜನಿವಾರ ದೀಕ್ಷೆ ಇಲ್ಲ, ಅವ್ರಿಗೇನದ ಲಲಿತಾ ಸಹಸ್ರನಾಮದಾಗ ಒಂದು ಮಂತ್ರ ಅದ, ಆ ಮಂತ್ರ ಅನ್ಬೇಕು. ಅದೇ ಮಂತ್ರ ಅರುಣಾ ಕರುಣಾ ತರಂಗಿತ ಕ್ಷಿಂ ಅಭೇದ ಧ್ಯಾನ. ಅಲ್ಲಿ ಅದ ಲಲಿತಾ ಸಹಸ್ರನಾಮ ಪಠಣ ಮಾಡ್ರಿ, ಅದ್ರಾಗ ನಿಮಗೆ ಬೇಕಾದಂತ ಉಪಾಸನೆ ಸಿಗುತ್ತದ. ಧ್ಯಾನ ಶ್ಲೋಕ ಐತ್ ನೋಡ್ರಿ ಅಂತ. ಅವ್ರ ಹಂಗ ಬರೇ ಪಾಠ ಹೇಳ್ತಾರ, ಏನಿದೆಲ್ಲ ತಿಳಿಸಿ ಹೇಳ್ತಾರ. ಅದು ಬಾಳ ಕಮ್ಮಿ ಆಗೈತಿ. ಕೆಲವು ಮಂದಿ ಮಾಡಾಕತ್ತಾರ, ಇಲ್ಲಿ ನಮ್ಮ ಸಿಟಿಯಾಗ ಮಾಡಾಕತ್ತಾರ. ಹೆಣ್ಮಕ್ಳು ಗುಂಪು ಮಾಡ್ಕೊಂಡು ಅಲ್ಲ ಮಂತ್ರ ಹೇಳ್ತಾರ ಅಷ್ಟೇ, ಪಾರಾಯಣ ಮಾಡ್ತಾರ. ಮಂತ್ರ ಹೇಳ್ತಾರ ಅಷ್ಟೇ. ಮಂತ್ರ ಹೇಳ್ತಾರ್ರಿ, ತಿಳಿದ ಹಿಂಗೆಲ್ಲಾ ವಿಚಾರ ಮಾಡಿ ಮಾಡುದಿಲ್ಲ. ಅದ ಅವ್ರ ಇದ್ದಲ್ಲ ಅದು ವಿಚಾರ ಇರೋದಿಲ್ರಿ. ಇರೋದಿಲ್ಲ ಹೇಳ್ಕೊಡೋರು ಬೇಕಲ್ರಿ. ಅದಕ್ಕೆ ಲಲಿತಾ ಸಹಸ್ರನಾಮದ ಹೆಣ್ಮಕ್ಳಿಗೆ ಅದ, ಗಂಡ್ಮಕ್ಳಿಗೆ ಉಪನಯನ ಸಂಸ್ಕಾರ ಆದವರು ಅದನ್ನ ಮಾಡೇ ಮಾಡ್ತಾರೆ. ನಾವು ಏನ್ ಮಾಡ್ಬೇಕ್ರಿ ಅಂದ್ರೆ ನಿಮ್ ಇಷ್ಟಲಿಂಗ ಪೂಜೆ ಮಾಡ್ಕೊಡ್ರಿ ಅಂತ ನಾ ಅಂತೇನೆ, ಇಷ್ಟೇ. ಅದ್ರ ಏನು ಯಹ ಅಸೌ ಪುರುಷ ರೆಫರ್ಸ್ ಟು ಈಶ್ವರ. ವೆರ್ ಇಸ್ ದಟ್ ಈಶ್ವರ? ದೇರ್ ಈಸ್ ಇನ್ ದ ಸೋಲಾರ್ ಡಿಸ್ಕ್. ಈಶ್ವರ ಅಹಂ ಅಸ್ಮಿ. ಎಲ್ಲದ ನಮ್ಮ ಈಶ್ವರ ಅಂದ್ರೆ ಈಗ ಅವ ಸೋಲಾರ್ ಡಿಸ್ಕ್ ನ ಆರೋಪಣೆ ಮಾಡ್ತಾನೆ, ಅಲ್ಲೇ ಅದ ನಮ್ಮ ಈಶ್ವರ. ಈಸ್ ನನ್ ಅದರ್ ದ್ಯಾನ್ ಮೀ. ಮತ್ತೆಲ್ಲದನ ನನಗಿಂತ ಅವ ಬೇರೆ ಇಲ್ಲ. ಆ ಸೋಲಾರ್ ಡಿಸ್ಕ್ ಮ್ಯಾಗ ಭಗವಂತನ ಆರೋಪಣೆ ಮಾಡೋದು, ಅವ್ ಎರಡು ತೊಗೊಂಬಂದ್ ತಾನ ಮ್ಯಾಗ ಆರೋಪ ಮಾಡ್ಕೊಳ್ಳೋದು ಈ ಉಪಾಸಕ. ಅಂದ್ರೆ ನಾನು ಅವುಗಳಿಗಿಂತ ಅಭಿನ್ನ ಅದೇನಿ ಅಂತ ಉಪಾಸನೆ ಮಾಡ್ತಾವ. ದಿಸ್ ಡಸಂಟ್ ಕಮ್ ಅಂಡರ್ ಜ್ಞಾನಂ. ಇದು ಜ್ಞಾನ ಅಲ್ಲ, ಇದು ಉಪಾಸನೆ. ಕೊಡ್ರಿ. ಬಿಕಾಸ್
ಫಾರ್ ಜ್ಞಾನಂ ಹಿ ಶುಡ್ ಹ್ಯಾವ್ ಗಾನ್ ಥ್ರೂ ಶ್ರವಣ ಮನನ ನಿಧಿಧ್ಯಾಸನಂ. ಜ್ಞಾನಕ್ಕೆ ಬರ್ಬೇಕಂದ್ರ ಅಲ್ಲಿ ಹೆಂಗತಿ ವಿಚಾರ ಅಂದ್ರ ಶ್ರವಣ ಮನನ ನಿಧಿಧ್ಯಾಸನ. ಶ್ರವಣದಾಗ ಏನದ ಅಂದ್ರ ತತ್ಪದ ವಿಚಾರ, ತ್ವಂಪದ ವಿಚಾರ, ಲಕ್ಷಾರ್ಥ, ವಾಚಾರ್ಥ ಇವೆಲ್ಲ ಆಗ್ಬೇಕ್ರಿ. ಅದು ಜ್ಞಾನದ ಹಾದಿ. ಇಲ್ಲಿ ಅದು ಏನೂ ಇಲ್ಲ, ಆದ್ರೆ ಇದು ಉಪಾಸನದ ಹಾದಿ. ವ್ಯತ್ಯಾಸ ಹೇಳಾಗತ್ತ. ಸೊ ವೆನ್ ಎ ಜ್ಞಾನಿ ಸೇಸ್ ಐ, he knows the word I to refer to the ಸಾಕ್ಷಿ ಚೈತನ್ಯಂ ಆತ್ಮ. ಯಾವಾಗ ಒಬ್ಬ ಜ್ಞಾನಿ ಶುದ್ಧವಾದ ನಾನು ಅಂತಾನೆ, ಅದು ಅವನಿಗೆ ಏನ್ ತೋರಿಸ್ತದ ಅಂತಂದ್ರ ಸಚ್ಚಿತ್ ಆನಂದ ಸಾಕ್ಷಿ ಚೈತನ್ಯಕ್ಕೆ ನಾನಾಗತ್ತ. ಈ ಶರೀರ ಮನಸ್ಸಿಗೆ ನಾ ಅನ್ನೋದು ನಮ್ಮ ಜ್ಞಾನಿ. ಈ ಶರೀರ ಮನಸ್ಸುಗಳಿಗೆ ಸಾಕ್ಷಿಯಾಗಿರುವಂತ ಏನ್ ಚೇತನದ, ಆ ಚೇತನಕ್ಕೆ ನಾನು ಅನ್ನುವಂತ ಅಂತಾನ ಜ್ಞಾನಿ. ಮತ್ತ ಇವ ಉಪಾಸಕ ಏನ ಯಾರಿಗ ಅನ್ನಾಗತ್ತಾನೀಗ? ತನ್ಗ ಅಂತಾನ. refers to the ಸಾಕ್ಷಿ ಚೈತನ್ಯಂ. ಬಟ್ ಉಪಾಸಕ ಹ್ಯಾಸ್ ನಾಟ್ ಡನ್ ದಟ್ ಎನ್ಕ್ವೈರಿ. ಈ ಎನ್ಕ್ವೈರಿ, ಈ ವಿಚಾರ ಮಾಡೇ ಇಲ್ಲವ ಉಪಾಸಕ. Therefore he says I am Ishvara without understanding. ಗೊತ್ತಿಲ್ಲದನ ಅನ್ನಾಗತ್ತಾನವ. ಗೊತ್ತಿಲ್ಲದನ ಅನ್ನಾಗತ್ತಾನ. ಗೊತ್ತಿದ್ದನ್ನವಂಗ ಗೊತ್ತಿಲ್ಲನ್ನವಂಗ ಬಹಳ ವ್ಯತ್ಯಾಸ ಅದ. ಉಪಾಸನಾ ಮೀನ್ಸ್ ಇಮ್ಯಾಜಿನೇಷನ್. ಉಪಾಸನೆ ಅಂದ್ರೆ ಏನ್ರಿ? ಕಲ್ಪನೆ, ಊಹಾ ಮಾಡೋದು. ಜ್ಞಾನಂ ಮೀನ್ಸ್ ನಾಲೆಜ್. ಜ್ಞಾನ ಅಂದ್ರೆ ತಿಳಿಯೋದು. ತಿಳಿಯೋದು ಬೇರೆ, ಕಲ್ಪನಾ ಮಾಡೋದು ಬೇರೆ. ನೋಯಿಂಗ್ ಇಸ್ ಎ ಫ್ಯಾಕ್ಟ್. ತಿಳಿಯೋದು ಏನದ? ಯಥಾರ್ಥದ. ಅದು ಕಲ್ಪನೆ ಅಲ್ಲದು, ಅದು ಯಥಾರ್ಥದ. ಹಿಯರ್ ವಿ ಆರ್ ಟಾಕಿಂಗ್ ಅಬೌಟ್ ಉಪಾಸನಾ ಓನ್ಲಿ. ಇಲ್ಲಿ ಬರೀ ನಾವು ಉಪಾಸನೆ ಬಗ್ಗೆ ಹೇಳಾಗತ್ತೇವಿ. ಸೋ ಸಹ ಅಹಂ ಅಸ್ಮಿ, ಅವನೇ ನಾನು ಅಂತಾನ. ಇವ ಅನ್ನಗತ್ತಾನ, ನಿಮ್ಗೆ ಯಥಾರ್ಥ ಗೊತ್ತಿಲ್ಲ ಹಂಗ ಅನ್ನಾಗ. ಆದ್ರೆ ಯಥಾರ್ಥ ಗೊತ್ತಾಗ್ಬಿಡ ಅನ್ಬೇಕು ಅನ್ನಾಗತ್ತಾರ. ಹಿಂಗ ಅನ್ಸಾರ ಹಂಗ ಅನ್ನಾಗತ್ತಾರ. ಯಾಕೆ ಅನ್ಬೇಕು ಗೊತ್ತಿಲ್ಲ. ಆದ್ದರಿಂದ ಇಷ್ಟು ವಿಚಾರ ಅದ. ಇನ್ನ 17ನೇ ಮಂತ್ರ ಓದೋಣ. ಏನೈತೆ 17ನೇ ಮಂತ್ರ ನೋಡೋಣ. 17. ವಾಯುರನಿಲಂ ಅಮೃತಂ ಮತೇದಂ ಭಸ್ಮಾಂತಗಂ ಶರೀರಂ ಓಂ ಕೃತೋ ಸ್ಮರ ಕೃತಗಂ ಸ್ಮರ ಕೃತೋ ಸ್ಮರ ಕೃತಗಂ ಸ್ಮರ. ಇಲ್ಲಿ ಕೃತೋ ಅನ್ನುವತ್ಲೆ 3 ಅಂಕಿ ಬರ್ದಾರ ನೋಡ್ರಿ. ಅದಕ್ಕೆ ಏನಂದ್ರ ಅವು ಪ್ಲುತೆ ಅಂತ ಹೆಸರು. ಅದು ಪ್ಲುತೆ ಅಂತಂದ್ರ 3 ಮಾತ್ರ ಅನ್ಬೇಕು. ಉಸುಲು ಬಹಳ ಹಿಡಿಬೇಕು. ಕೋಳಿ ಕೂಗ್ತೈತಲ್ಲ ಅದಕ್ಕೆ ಪ್ಲುತೆ ಅಂತ. ಹೆಂಗ್ ಕೂಗ್ತದ ಕೋಳಿ? 3 ಮಾತ್ರೆಗಳು ಕೋಳಿ ಕೂಗ್ತದ ನೋಡಿ. ಇದು ಪ್ಲುತೆ. ಅದು ಪ್ಲುತೆ ಅಂದ್ರೆ 3 ಮಾತ್ರೆ ಅಷ್ಟು ಅವಧಿ ತಗೋಬೇಕಲ್ಲಿ, ಟೈಮ್, ಸಮಯ, ಅದನ್ನ ಆ ಮಂತ್ರ ಹೇಳಲಿಕ್ಕೆ ಅಂತ ಅರ್ಥ. ವಾಯು ಸಾವಿಲ್ಲದ ಅನಿಲವನ್ನು ಸೇರಲಿ, ಆಮೇಲೆ ಈ ಶರೀರವು ಭಸ್ಮಾಂತವಾಗಲಿ. ಓ ಕೃತವೇ ಸ್ಮರಿಸು, ಮಾಡಿರುವುದನ್ನು ಸ್ಮರಿಸು. ಕೃತವೇ ಸ್ಮರಿಸು, ಮಾಡಿರುವುದನ್ನು ಸ್ಮರಿಸು. ಇವ ಉಪಾಸಕ ಮಾಡಿದ್ದನ್ನು ಸ್ಮರಿಸ್ಕೊಂತ ಹೋಗ ಇವ. ಅದನ್ನ ಹೇಳಾಗತ್ತಾರ ಇಲ್ಲಿ. ಉಪಾಸಕರ ವಿಷಯವನ್ನ ಹೇಳಾಗತ್ತಾರ. ಇದನ್ನ ಎಷ್ಟು 5 ನಿಮಿಷ. ಇದೊಂದು 7 ನಿಮಿಷ ಐತಿ, ಮುಗಿಸೇ ಬಿಡ್ತೇನೆ. ಯಾಕಿಲ್ಲ ಇರ್ಲಿ. So ಉಪಾಸಕ prays, after my death I don't want to remain an individual. O Jiva, O Lord, I would like to merge into Ishvara. ಇನ್ನ ಏನಂತ ನೀವು ಉಪಾಸಕ? ನನ್ನ ಮರಣ ಸಮೀಪ ಬಂದದ. ನನ್ನ ಮರಣ ಆತಂದ್ರ ನಾನು ಒಬ್ಬನೇ ಇರಾಕ ನನಗ ಆಗುದಿಲ್ಲ. ನನಗ ಏ ಪರಮಾತ್ಮ, ಐ ವುಡ್ ಲೈಕ್ ಟು ಮರ್ಜ್ ವಿತ್ ಟು ಯು. ಆ ಈಶ್ವರನಲ್ಲಿ ನಾನು ಸೇರ್ಕೋತೀನಿ. ದಟ್ ಮೀನ್ಸ್ ದ ಸ್ಥೂಲ ಶರೀರ ಮಸ್ಟ್ ಮರ್ಜ್ ಇಂಟು ಸ್ಥೂಲ ಪ್ರಪಂಚ. ಹಂಗಂದ್ರೆ ಏನು ಅಂದ್ರ ಸ್ಥೂಲ ಶರೀರ ಈ ಸ್ಥೂಲ ಪ್ರಪಂಚದಲ್ಲಿ ಕೂಡ್ಕೋಬೇಕು. ಸೂಕ್ಷ್ಮ ಶರೀರ ಸೂಕ್ಷ್ಮ ಪ್ರಪಂಚಕ್ಕೆ ಕೂಡ್ಕೋಬೇಕು. ಕಾರಣ ಶರೀರ ಕಾರಣ ಪ್ರಪಂಚಕ್ಕೆ ಕೂಡ್ಕೋಬೇಕು. ಏನ್ರಿ? ಸ್ಥೂಲ ಶರೀರ ಏನೈತಲ್ಲ ಕೋಕ, ಇದು ಪಂಚಮಹಾಭೂತಗಳ ಪಂಚೀಕೃತ ಮಹಾಭೂತಗಳಿಂದ ಆಗಿದ್ದು. ಇದು ಇಲ್ಲೇ ಈ ಪಂಚಮಹಾಭೂತಗಳಿಗೆ ಇಲ್ಲೇ ಸೇರ್ಬೇಕು, ಸ್ಥೂಲ ಪ್ರಪಂಚಕ್ಕೆ ಸೇರ್ಬೇಕು. ಸೂಕ್ಷ್ಮ ಶರೀರ ಏನೈತಿ? ಅಪಂಚೀಕೃತ ಮಹಾಭೂತಗಳಿಂದ ಆಗಿದಂತ ಶರೀರ ಏನೈತಿ? 17 ತತ್ವದಿಂದ. ಯಾವ್ಯಾವ 17 ತತ್ವಗಳು ಯಾವವು? ಸೂಕ್ಷ್ಮ ಶರೀರ, ಪಂಚಪ್ರಾಣ, ಪಂಚಕರ್ಮೇಂದ್ರಿಯ, ಪಂಚಜ್ಞಾನೇಂದ್ರಿಯ, ಮನಸ್ಸು ಮತ್ತು ಬುದ್ಧಿ. ಇವು 17 ತಗೊಂಡ್ರ, ಇವು 19 ತಗೊಂಡ್ರ ಮನಸ್ಸು ಬುದ್ಧಿಗೆ ಚಿತ್ತ ಅಹಂಕಾರ ಸೇರಿಸಿ ಏನೈತಲ್ಲ ಸೂಕ್ಷ್ಮ ಶರೀರ ಪ್ಯಾಕೇಜು. ಅದು ಎಲ್ಲಿ ಹೋಗ್ಬೇಕು? ಸೇರ್ಬೇಕದು ಸೂಕ್ಷ್ಮ ಪ್ರಪಂಚಕ್ಕಲ್ಲಿ ಲೀನ ಆಗ್ಬೇಕದು. ಇವು ಎರಡಕ್ಕೂ ಅಂಟುಕೊಂಡ ಏನು ಕಾರಣ ಶರೀರ ಐತಲ್ಲ ಅಜ್ಞಾನ, ಆ ಅಜ್ಞಾನ ಎಲ್ಲಿ ಲಯ ಆಗ್ಬೇಕು ಅಂದ್ರೆ ಕಾರಣ ಪ್ರಪಂಚದಲ್ಲಿ ಲಯ ಆಗ್ಬೇಕು. ಮಾಯೆಯಲ್ಲಿ ಲಯ ಆಗ್ಬೇಕದು.
ಅದು ಲಯ, ಮಾಯದಲ್ಲಿ ಲಯ ಆಗಬೇಕು. ಅಥವಾ ಕಾರಣ ಇಂಟು ಈಶ್ವರ ಇನ್ನೊಂದು ರೀತಿ ಹೇಳ್ತಾರೆ ನೋಡ್ರಿ. ಕಾರಣ ಶರೀರ ಈಶ್ವರನಲ್ಲಿ ಲಯ ಆಗ್ಬೇಕು, ವಿಶ್ವ ಎದರಾಗ ಲಯ ಆಗ್ಬೇಕು, ವಿರಾಟದಾಗ ಲಯ ಆಗ್ಬೇಕು, ತೈಜಸ ಹೋಗಿ ಹಿರಣ್ಯ ಗರ್ಭದಲ್ಲಿ ಲಯ ಆಗ್ಬೇಕು. ಸಮಷ್ಟಿ ವ್ಯಷ್ಟಿ ಹೋಗಿ ಸಮಷ್ಟಿಯಲ್ಲಿ ಲಯ ಆಗ್ಬೇಕ್ರಿ. ವ್ಯಷ್ಟಿ ಹೋಗಿ ಸಮಷ್ಟಿಯಲ್ಲಿ ಲಯ ಆಗ್ಬೇಕು ನೋಡ್ರಿ. ವಿಶ್ವ ಹೋಗಿ ವಿರಾಟದಲ್ಲಿ ಲಯ ಆಗ್ಬೇಕು, ತೈಜಸ ಹೋಗಿ ಹಿರಣ್ಯ ಗರ್ಭದಲ್ಲಿ ಲಯ ಆಗ್ಬೇಕು, ಪ್ರಾಜ್ಞೆ ಹೋಗಿ ಅಂತರ್ಯಾಮಿ ಈಶ್ವರನಲ್ಲಿ ಲಯ ಆಗಬೇಕು. ಲೈಕ್ ಎ ರಿವರ್ ಮರ್ಜಿಂಗ್ ಇಂಟು ಓಷಿಯನ್. ಹೆಂಗ್ ಆಗ್ಬೇಕು ಅಂತಂದ್ರ ಈ ನದಿಗಳು ಹೆಂಗ ಸಮುದ್ರದಲ್ಲಿ ಹೋಗಿ ಸೇರಿ ಆ ಒಂದು ನದಿ ತನ ಅನ್ನೋದು ಏನ್ ಕಳ್ಕೊಂಡು ಸಮುದ್ರವೇ ಆಗ್ತದಲ್ಲ, ಹಂಗ ಇವು ಏನಾಗ್ತವೆ, ಒಂದಕ್ಕೊಂದು ಲಯ ಹೋಗಿ ಅವು ಏನಾಗ್ಬೇಕು ಅಂದ್ರೆ ಸಮಷ್ಟಿ ಪ್ರಪಂಚದಲ್ಲಿ ಲಯ ಆಗಬೇಕು. ಲೂಸಿಂಗ್ ಇಟ್ಸ್ ಇಂಡಿವಿಜುವಾಲಿಟಿ, ಅಲ್ಲಿ ನಾನು ಅನ್ನೋದನ್ನ ಕಳ್ಕೊತೈತಿ ನೋಡ್ರಿ. ನದಿ ತನ್ನ ಸ್ವರೂಪವನ್ನು ಕಳ್ಕೊಂಡು ಸಮುದ್ರ ಆಗ್ತದೆ, ಹಂಗ ಆಗ್ಬೇಕು. ಸಿಮಿಲರ್ಲಿ ಐ ವಾಂಟ್ ಟು ಮರ್ಜ್ ಇನ್ ಟು ಯು. ಅದರಿಂದ ನಾನು ಇಲ್ಲೇ ನನ್ನ ತನವನ್ನ ಕಳೆದುಕೊಂಡು ನಾನು ಈಶ್ವರನಲ್ಲಿ ಲಯ ಹೊಂದುತ್ತೇನೆ ಅಂತ ನಾವು ಈಶ್ವರ ಯಾರು? ಉಪಾಸಕ. ಬಿಕಾಸ್ ಇಂಡಿವಿಜುವಾಲಿಟಿ ಮೀನ್ಸ್ ಮಾರ್ಟ್ಯಾಲಿಟಿ. ಆ ವ್ಯಕ್ತಿಗತ ಅನ್ನುವಂಥದ್ದು ಏನೈತಿ, ಅಲ್ಲೇನ ಮರಣದ. ದೇರ್ಫೋರ್ ಅಸತೋಮ ಸದ್ಗಮಯ, ಅಸತ್ನಿಂದ ಸತ್ತದ ಕಡೆಗೆ ನನ್ನ ಪ್ರಯಾಣವಿರುತ್ತದೆ. ತಮಸೋಮ ಜ್ಯೋತಿರ್ಗಮಯ, ನನ್ನ ಪ್ರಯಾಣ ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗಲಿ. ನನ್ನ ಪ್ರಯಾಣ ಮುಂದ ಮೃತ್ಯೋರ್ಮ ಅಮೃತತ್ವಮಯ, ಅಮೃತಂಗಮಯ, ಮೃತ್ಯುವಿನಿಂದ ಅಮೃತ ಕಡೆಗೆ ನನ್ನ ಪ್ರಯಾಣ ಸಾಗಲಿ. ಇದು ಅವನ ಪ್ರಾರ್ಥನೆ. ಅದ ಯಾರ್ದು? ಉಪಾಸಕನ ಪ್ರಾರ್ಥನೆ. ದೇರ್ಫೋರ್ ದ ಉಪಾಸಕ ಸೇಸ್, ಆದ್ದರಿಂದ ಉಪಾಸಕ ಹೇಳಾಗತ್ತಾನ, ವಾಯು ಅಮೃತಂ ಅನಿಲಂ ಗಚ್ಚಂತು. ವಾಯು ಮೀನ್ಸ್ ಮೇ ಇಂಡಿವಿಜುವಲ್ ಪ್ರಾಣ. ಇಲ್ಲಿ ವಾಯು ಅಂದ್ರೆ ಏನ್ ತಗೋಬೇಕು? ವ್ಯಕ್ತಿಗತವಾದಂತ ಪ್ರಾಣ ತತ್ವ. ರಿಪ್ರೆಸೆಂಟ್ ದ ಇಂಡಿವಿಜುವಾಲಿಟಿ. ಸೂಕ್ಷ್ಮ ಶರೀರ ಏನ್ರಿ? ಆ ಸೂಕ್ಷ್ಮ ಶರೀರ, ವ್ಯಕ್ತಿಗತವಾದಂತ ಸೂಕ್ಷ್ಮ ಶರೀರ ಈಗ ಹೋಗಿ ಅದು ಹಿರಣ್ಯ ಗರ್ಭದಲ್ಲಿ ಕೂಡ್ಕೊಂತಂದ್ರೆ ಅಲ್ಲಿ ವ್ಯಕ್ತಿ ಅನ್ನೋದು ಉಳಿಯುದಿಲ್ಲ, ನಾನು ಅನ್ನೋದು ಉಳಿಯುದಿಲ್ಲ. ಅಮೃತ ಅನಿಲಂ ಮೀನ್ಸ್ ದ ಇಮ್ಮಾರ್ಟಲ್ ವಾಯು. ಅಲ್ಲೇ ವಾಯು ತತ್ವ ಅಂತ ತಗೋಬೇಕು. ಸೊ ವಾಯು ಮೀನ್ಸ್ ವ್ಯಷ್ಟಿ ಪ್ರಾಣ ಆರ್ ಇಂಡಿವಿಜುವಲ್ ಪ್ರಾಣ. ವಾಯು ಅಂತಂದ್ರೆ ವ್ಯಷ್ಟಿ ಪ್ರಾಣ ಅಂತ ಹೋಗ್ಬೇಕು. ಅಮೃತಂ ಅನಿಲಂ ಮೀನ್ಸ್ ಸಮಷ್ಟಿ ಪ್ರಾಣ. ಸಮಷ್ಟಿ ಪ್ರಾಣದಲ್ಲಿ ಲಯ ಆಗ್ಬೇಕು. ಮೇ ವ್ಯಷ್ಟಿ ಪ್ರಾಣ ಮರ್ಜ್ ಇಂಟು ಸಮಷ್ಟಿ ಪ್ರಾಣ. ವ್ಯಷ್ಟಿ ಪ್ರಾಣಗಳು ಸಮಷ್ಟಿ ಪ್ರಾಣದಲ್ಲಿ ಲಯ ಆಗಲಿ. ದ ವರ್ಬ್ ಈಸ್ ನಾಟ್ ದೇರ್ ಇನ್ ದಿ ಮಂತ್ರ. ಈ ಮಂತ್ರದಲ್ಲಿ ಕ್ರಿಯಾಪದ ಇಲ್ಲ. ವಿ ಹ್ಯಾವ್ ಟು ಸಪ್ಲೈ ಪ್ರವಿಶತು ಅನ್ನುವಂಥ ಶಬ್ದವನ್ನ ಸೇರಿಸ್ಬೇಕು. ಇದನ್ನ ಯಾಕೆ ಸೇರಿಸ್ಬೇಕು ಅನ್ನುವಂಥದ್ದನ್ನು ಕೂಡ ನಮಗೆ ಬ್ರಹ್ಮಸೂತ್ರದಾಗ ಬರ್ತದ. ಈಗ ಹೇಳ್ತೀನಿ, ಬ್ರಹ್ಮಸೂತ್ರ ಅಭ್ಯಾಸ ಮಾಡೋದೇವಲ್ಲ ಅವಾಗೂ ಇದು ಬರ್ತದ. ಈ ಪ್ರವೇಶತ ಅನ್ನೋ ಶಬ್ದವನ್ನ ಇಲ್ಲಿ ಸೇರಿಸ್ಬೇಕು, ಅಲ್ಲೇ ತಗೊಂಡಿಲ್ಲ. ಮೇಟ್ ಮರ್ಜ್ ಥ್ರೂ ಕ್ರಮ ಮುಕ್ತಿ. ಅದು ಯಾವ ರೀತಿ ಮುಳುಗಬೇಕು ಅಂದ್ರ ಸದ್ಯೋಮುಕ್ತಿ ಅಲ್ಲ, ಕ್ರಮ ಮುಕ್ತಿಯಿಂದ ಮುಳುಗಬೇಕು. ಅಂದ್ರ ಇಲ್ಲಿಂದ ಬ್ರಹ್ಮಲೋಕಕ್ಕೆ ಹೋಗಿ ಆ ಬ್ರಹ್ಮನಿಂದ ಬ್ರಹ್ಮಜ್ಞಾನವನ್ನ ಪಡೆದು ಅಲ್ಲಿಂದಲ್ಲಿ ಅವನು ಕೂಡ ಜೀವನ ಮುಕ್ತಿ ಅನುಭವಿಸಿ ಆಮೇಲೆ ಅವನು ಕೂಡ ಪ್ರಳಯವನ್ನ ಹೊಂದಿ ವಿಧೇಯ ಕೈವಲ್ಯ ಹೊಂದೋದು ಏನದಲ್ಲ, ಇದು ಕ್ರಮ ಮುಕ್ತಿ ಅಂತ ಹೇಳ್ತಾರೆ. ಅಂದ್ರೆ ದಿಸ್ ಪ್ರೊಸೆಸ್ ಈಸ್ ಕ್ರಮ ಮುಕ್ತಿ. ದೆನ್ ಇದಂ ಶರೀರಂ ಭಸ್ಮಾಂತಂ ಅಗ್ನಿ. ಮೇ ದಿಸ್ ಫಿಸಿಕಲ್ ಬಾಡಿ ಬಿ ಗಿವನ್ ಟು ಅಗ್ನಿ ದೇವತಾ. ಆಮೇಲೆ ಏನ್ ಮಾಡ್ರಿ, ಇದು ಕೋಕ ಉಳಿತೈತಲ್ಲ ಸ್ಥೂಲ ಶರೀರ, ಇದನ್ನ ಅಗ್ನಿ ದೇವತೆಗೆ ಅರ್ಪಿಸಿಬಿಡ್ರಿ. ಬಿಕಾಸ್ ಇನ್ ಹಿಂದೂ ಕಲ್ಚರ್ ದ ಲಾಸ್ಟ್ ರಿಚುವಲ್ ದಟ್ ವಿ ಪರ್ಫಾರ್ಮ್ ಈಸ್ ಆಫರಿಂಗ್ ಟು ದಿ ವೆರಿ ಬಾಡಿ ಟು ಭಗವಾನ್. ಅದು ಹಿಂದೂ ಧರ್ಮ ನಮ್ಮ ಸಂಸ್ಕಾರಗಳು ಷೋಡಶ ಸಂಸ್ಕಾರಗಳು ಬರ್ತಾವ. ಅದರಲ್ಲಿ ಅಂತ್ಯಕ್ರಿಯೆ ಮಾಡುವಂತ ಸಂಸ್ಕಾರ 16ನೇದು ಅದಲ್ಲ. ಅಲ್ಲಿ ಏನ್ ಮಾಡ್ತಾರಂತಂದ್ರೆ ಈ ಸ್ಥೂಲ ಶರೀರವನ್ನು ಅಗ್ನಿಯಲ್ಲಿ ಹಾಕಿ ಅದನ್ನ ಆ ಅಗ್ನಿ ದೇವತೆಗೆ ಅರ್ಪಿಸುವುದು ಒಂದು ಸಂಸ್ಕಾರ. ಬಿಕಾಸ್ ಬಾಡಿ ಹ್ಯಾಸ್ ಕಮ್ ಫ್ರಾಮ್ ವೇರ್, ಎಲ್ಲಿಂದ ಬಂದೈತಿ? ಇದು ಭಗವಂತನಿಂದ ಬಂದದ. ಅದಕ್ಕೆ ಭಗವಂತನಿಗೆ ಅರ್ಪಿಸುವುದು. ಸಮಷ್ಟಿ ಭಗವಾನ್ ಓನ್ಲಿ. ದೇರ್ಫೋರ್ ಭಗವಾನ್ ಇಸ್ ದ ಓನರ್ ಆಫ್ ದ ಬಾಡಿ. ಈ ಶರೀರ ಯಾರ್ದು ಅಂದ್ರೆ ಭಗವಂತಂದದ. ಬಾಡಿಗೆ ಮನೆ ಇದು ಭಗವಂತನ. ನಾವು ಬಾಡಿಗೆ ಅದೇವಿ. ಐ ಹ್ಯಾವ್ ಟೇಕನ್ ಇಟ್ ಫಾರ್ ಲೀಸ್. ನಾವು ಅದನ್ನ ಒತ್ತಿ ಹಾಕೊಂಡಿವಿ. ಶರೀರನ ಇಷ್ಟು ವರ್ಷ ಅಂತ ತಿಳ್ಕೊಂಡು ಒತ್ತಿ ಹಾಕೊಂಡಿವಿ. ಐ ಹ್ಯಾವ್ ರೆಂಟೆಡ್ ಇಟ್. ಅಥವಾ ಒತ್ತಿ ಹಾಕೊಂಡಿರ್ಬೇಕು, ಇಲ್ಲಾಂದ್ರೆ ಬಾಡಿಗೆ ಕೊಟ್ಟಿರ್ಬೇಕು. ವಾಟ್ ಇಸ್ ದ ಪರ್ಪಸ್ ಆಫ್ ಟೇಕಿಂಗ್ ದ ಬಾಡಿ? ಶರೀರ ತೆಗೆದುಕೊಳ್ಳೋದು ಏನು ಉದ್ದೇಶ ಅದ ರೀ?
ನಾಟ್ ಫಾರ್ ಈಟಿಂಗ್ ಪರ್ಪಸ್. ಉನ್ನಾಕ್ ತಿನ್ನಾಕ ಭೋಗ ಕೊಟ್ಟಿಲ್ಲ ಶರೀರನ. ಎದಕ್ ಕೊಟ್ಟಾರ? ಐ ಹ್ಯಾವ್ ಟೇಕನ್ ದಿಸ್ ಬಾಡಿ ಫಾರ್ ಗೇನಿಂಗ್ ದ ನಾಲೆಜ್ ಆಫ್ ಮೈ ಹೈಯರ್ ನೇಚರ್. ನನ್ನ ಪರಾ ಪ್ರಕೃತಿ ಹೆಂಗದಪ್ಪ? ಅಪರಾ ಪ್ರಕೃತಿ ಅಲ್ಲ, ನನ್ನ ಶ್ರೇಷ್ಠವಾದ ಪ್ರಕೃತಿ. ಶಾಸ್ತ್ರ ಹೇಳಿದಂಗ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನುವಂಥದ್ದು ಏನ್ ಸ್ವಭಾವ ಐತಿ, ಆ ಸ್ವಭಾವ ತಿಳ್ಕೊಳಕ ಒಳ್ಳೆ ಉಪಕರಣ ಯಾವುದು ಅಂದ್ರೆ ಈ ಶರೀರ. ಉಳಿದ ಶರೀರದಲ್ಲಿ ಸಾಧ್ಯ ಇಲ್ಲ, ಜ್ಞಾನ ಆಗುದಿಲ್ರಿ. ಪಶು ಪ್ರಾಣಿಗಳ ಜನ್ಮದಲ್ಲಿ ಈ ಆತ್ಮಜ್ಞಾನ ಆಗುದಿಲ್ಲ. ಅಲ್ಲೇ ಬುದ್ಧಿ ಅಷ್ಟೊಂದು ವಿಚಾರ ಮಾಡುವಂತ ಶಕ್ತಿ ಸಾಮರ್ಥ್ಯ ಇಲ್ಲ ಅದಕ್ಕೆ ಈ ಮನುಷ್ಯ ಜನ್ಮ ಮಾತ್ರ ಕ್ರೌನ್ ಆಫ್ ದ ಕ್ರಿಯೇಷನ್. ಈ ಸೃಷ್ಟಿಯೊಳಗ ಅಗ್ನಿ ಉತ್ತಮವಾದಂತ ಜನ್ಮ ಆತ್ಮಜ್ಞಾನ ಪಡೆದಿಕ್ಕೆ ಅಂದ್ರ ಅದು ಮನುಷ್ಯ ಜನ್ಮದ ಏನ್ರಿ. ಆದ್ದರಿಂದ ಈ ಶರೀರ ಯಾಕೆ ತಗೊಂಡೇವಿ ಅಂದ್ರ ಆತ್ಮಜ್ಞಾನ ಪಡಿಲಿಕ್ಕೆ ತಗೊಂಡೇವಿ. ನೌ ಐ ವಾಂಟ್ ಟು ರಿಟರ್ನ್ ಇಟ್. ಈಗ ನನಗೆ ಅದನ್ನ ಮುಗಿದ ಕೆಲಸ, ಅದನ್ನ ನಾನು ಮತ್ತೆ ಹೊಳ್ಳಿ ಭಗವಂತಗೆ ಕೊಡಾಗತ್ತೇನೆ. ಯಾವ ಮಾಲಕ ಅವನಿಗೆ ವಾಪಸ್ಸಾಗತ್ತೇನೆ. ಇನ್ ಹಿಂದೂ ಕಲ್ಚರ್ ದಟ್ ಈಸ್ ಡನ್ ಬೈ ರಿಚುವಲ್ ಕಾಲ್ಡ್ ಕ್ರಿಮೇಷನ್. ಇದಕ್ಕೆ ಏನಂತಾರ್ರಿ? ಇದು ಕೊನೆಯ ಸಂಸ್ಕಾರ, ಅಂತ್ಯ ಸಂಸ್ಕಾರ ಅಂತ ಹೆಸರಿಟ್ಟರು. ಸುಡುವಿಕೆ, ಅದನ್ನ ಅಗ್ನಿಗೆ ಅರ್ಪಿಸೋದು. ಕ್ರಿಮೇಷನ್ ಈಸ್ ದ ವೈದಿಕ್ ರಿಚುವಲ್. ಇದು ವೈದಿಕ ಮಾರ್ಗದಲ್ಲಿ ಇದನ್ನ ಕೆಲವು ಮಂದಿ ಈಗ ಅದನ್ನ ಹುಗಿತಾರ, ಅದನ್ನ ಅವ್ರವ್ರ ಸಂಪ್ರದಾಯ ಪ್ರಕಾರ. ಆದ್ರೆ ವೈದಿಕದೊಳಗ ಮಾತ್ರ ಅದನ್ನ ಸುಡುವುದ ಒಂದು ರೂಢಿ ಅಂತ. ಇಟ್ ಇಸ್ ನಾಟ್ casual burning of the body. In Hindu culture, cremation is the final Vedic ritual. ನೋಡ್ರಿ, ಸುಮ್ಮನೆ ಬೆಂಕಿ ಒಳಗೆ ಹಾಕಿ ಸುಡುವುದಲ್ಲ, ಅದು ಒಂದು ವೈದಿಕ ಮಾರ್ಗದಲ್ಲಿ ಅನುಸರಿಸುವಂತ ಪದ್ಧತಿ, ರಿವಾಜ್ ಅದ. ಅದಕ್ಕೆ ತನ್ನದೇ ಆದಂತ ಮಹತ್ವ ಅದ. ಸುಮ್ಮನೆ ಬೆಂಕಿಯಾಗಿ ಹಾಕಿ ಸುಡುವುದಲ್ಲ. Since after death I cannot do that, the family members are supposed to do this ritual on behalf of me. ನಾನೇ ಮಾಡ್ಬೇಕಾಗಿತ್ತು ಖರೆ ಅಂದ್ರೆ ಅದನ್ನ, ಆದ್ರೆ ಮಾಡಕ್ ನಾ ಇರೋದಿಲ್ಲಲ್ಲ. ಆದ್ದರಿಂದ ಅದನ್ನ ನನ್ನ ಸಂಬಂಧಿಕರು ಅದನ್ನ ಏನ್ ಮಾಡ್ತಾರ, ಅದನ್ನ ಶಾಸ್ತ್ರೋಕ್ತವಾಗಿ ವೇದಿಕ ಮಂತ್ರಗಳನ್ನ ಹೇಳ್ತಾ ಅದನ್ನ ಈ ಶರೀರ, ಸ್ಥೂಲ ಶರೀರವನ್ನ ಭಗವಂತನಿಗೆ ಒಳ್ಳೆ ಅರ್ಪಿಸುವ ಕೆಲಸ ಅದನ್ನ ಮಾಡ್ತಾರೆ. ಗಿವ್ ದಿಸ್ ಬಾಡಿ ಬ್ಯಾಕ್ ಟು ಭಗವಾನ್. ಭಗವಂತನಿಗೆ ಈ ಶರೀರವನ್ನ ಅರ್ಪಿಸ್ತಾರ ಅವರು. ಟು ಹ್ಯಾಂಡ್ ಓವರ್ ಭಗವಾನ್ ವಿ ರಿಕ್ವೈರ್ ಎ ಬ್ರೋಕರ್. ಇನ್ನು ಭಗವಂತಗೆ ಅರ್ಪಿಸ್ಬೇಕಂದ್ರೆ ನಡಕ್ ಒಬ್ಬವ ದಲಾಲಿ ಬೇಕಾಗ್ತಾನೆ, ಏಜೆಂಟ್. ಸಂಬಡಿ ಟು ಕ್ಯಾರಿ ಇಟ್. ಸಂಬಡಿ ಅಂದ್ರೆ ವೈದಿಕ ಒಬ್ಬವ ಏಜೆಂಟ್ ಬೇಕಾಗ್ತಾನೆ. ಅಗ್ನಿ ದೇವತಾ ಈಸ್ ಒನ್ ಹೂ ರಿಸೀವ್ಸ್ at the hands over and hands it over to him. ಆ ನಡಕ್ ಹೋಗಿ ಮುಟ್ಸಾವ ಬ್ರೋಕರ್ ಯಾರು ಅಂದ್ರೆ ಅಗ್ನಿದೇವ ಮುಟ್ಟಿಸ್ತಾನೆ ಈ ಶರೀರವನ್ನ. ಭಗವಂತಗೆ ಮುಟ್ಸಾವ ಯಾರು ಅಂದ್ರೆ ಅಗ್ನಿದೇವ. ಅಲ್ಲಿ ಬ್ರೋಕರ್ ಅದರ ಆತಿರ್ಲೆ ಇವನ ಅಗ್ನಿದೇವನ ಬ್ರೋಕರ್. ಇಲ್ಲಿಂದ ಭಯಾವ. ಒನ್ಸ್ ಇಟ್ ಗೋಸ್ ಟು ಅಗ್ನಿ, ಹೈಜಿನ್ ವೈಸ್ ಆಲ್ಸೋ ಇಟ್ ಈಸ್ ಸೇಫ್. ನೋಡ್ರಿ, ಅಗ್ನಿಗೆ ಕೊಟ್ರಂದ್ರ ಅದು ಏನದ ಆರೋಗ್ಯ ದೃಷ್ಟಿಯಿಂದನೂ ಚಲೋ ಆತ. ಎಲ್ಲ ಇಲ್ಲೇ ಸುಟ್ಟು ಹೋಗ್ಬಿಡ್ತಾವ ಎಲ್ಲ ರೋಗಾಣುಗಳು. ಅದು ಅಗ್ನಿಗೆ ಅರ್ಪಿಸೋದ್ರಿಂದ ಇನ್ನೊಂದು ಲಾಭನೂ ಐತಿ. ಅಗ್ನಿ ದೇವತಾ is one who receives the hand right over. Once it goes to Agni, hygiene wise also it is safe, because the body would have had varieties of diseases before death. ಸಾಯಕ್ಕಿಂತ ಮೊದಲ ಆ ಶರೀರದಲ್ಲಿ ಅನೇಕ ರೋಗಾಣುಗಳು ಇರಬಹುದು. ಆ ರೋಗಾಣುಗಳಿಗೂ ಒಂದು ಸ್ಥಿತಿಯನ್ನ ಅವ್ರಿಗೆ ಕಾಣಿಸ್ತೇವಿ, ಅವನ್ನ ಅಲ್ಲೇ ಸುಟ್ಟು ಬಿಡ್ತೇವಿ. Because the body would have had varieties of diseases before death. Instead of spreading the diseases all over, once it is cremated, everything is destroyed for good. ಆ ರೋಗಾಣುಗಳನ್ನ ನಾವು ಬೆಂಕಿ ಒಳಗೆ ಹಾಕಿ ಸುಟ್ಟು ಬಿಟ್ಟಿವಂದ್ರೆ ಆ ರೋಗಾಣುಗಳಿಂದ ಮತ್ತೊಬ್ಬರಿಗೆ ಆಗುವಂತಹ ದೋಷನು ಕಡಿಮೆ ಆಗ್ತದ. ಆದ್ರಿಂದ ಸುಡ್ತೇವಿ. Therefore, the Upasaka says, may this body of mine get reduced to ashes in Agni Bhagwan. ಆದ್ರಿಂದ ಏನ್ ಮಾಡ್ತಾನವ, ನಾನು ಸತ್ ನಂತರ ಈ ಸ್ಥೂಲ ಶರೀರ ಇದನ್ನೇನ್ ಮಾಡ್ರಿ, ಅಗ್ನಿ ಒಳಗೆ ಹಾಕಿ ಅಗ್ನಿ ವೈದು ಇದನ್ನ ಭಗವಂತಗ ಅರ್ಪಿಸ್ರಿ. ಭಸ್ಮ ಅಂತಂ. ಭಸ್ಮ ಮೀನ್ಸ್ ಆಶ್, ಸುಟ್ಟು ಬೂದಿ ಆಗಲಿ ಇದು. ಇನ್ ಶಾರ್ಟ್, ಮೇ ಐ ಮರ್ಜ್ ಇನ್ ಟು ಯು ಥ್ರೂ ಕ್ರಮ ಮುಕ್ತಿ. ಸುಡುದಂದ್ರೇನು, ಭಸ್ಮ ಆಗುದಂದ್ರೇನು, ನಾನು ಕ್ರಮ ಮುಕ್ತಿಯಿಂದ ನಿನ್ನಲ್ಲಿ ಒಂದಾಗಿ ಹೋಗ್ಲಿ. ಈಶ್ವರ, ನಿನ್ನಲ್ಲಿ ನಾನು ಒಂದಾಗಲಿ. ನನಗ ಒಬ್ಬನೇ ಇರಾಕ ಆಸೆ ಇಲ್ಲ, ನಾನು ನಿನ್ ಕೂಡ ಇರ್ತೇನಿ. Then the Upasaka is addressing his own mind. ಆ ಉಪಾಸಕ ಏನ್ ಮಾಡ್ತಾನ, ತನ್ನ ಮನಸ್ಸಿನ ಕೂಡ ಮಾತಾಡ್ತಾನೆ. ಈಗ ಏನಂತ ಹೇಳ್ತಾನ, ಓ ಮೈಂಡ್, ಯು ಹ್ಯಾವ್ ಪ್ರಾಕ್ಟೀಸ್ಡ್ ಉಪಾಸನ ಆಲ್ ದ ಟೈಮ್. ಏ ಮನಸ್ಸ, ನನಗೆ ಇದು ಧ್ಯಾನ ಮಾಡಕ ನೀ ಸಹಾಯ ಮಾಡಿದಿ ಮನಸ್ಸು. ನೌ ದ ಕ್ರೂಷಿಯಲ್ ಮೊಮೆಂಟ್ ಈಸ್ ಕಮಿಂಗ್. ಇಷ್ಟೆಲ್ಲ ಇದ್ದು ನಾವು ಕೂಡ ಇದ್ದೀನಿ. ನೀನು ಈಗ ಬಹಳ ಸಂದಿಗ್ಧವಾದಂತ ಪರಿಸ್ಥಿತಿ ಬಂದದ. ಈಗ ನನಗೆ ಸಾವು ಸಮೀಪ ಬಂದದ. ಡೋಂಟ್ ಥಿಂಕ್ ಆಫ್ ಎನಿ ಅದರ್ ಫನ್ನಿ ಥಿಂಗ್ಸ್ ಇನ್ ದ ವರ್ಲ್ಡ್.
ಜಗತ್ನಾಗಿರುವಂತ ಯಾವುದೇ ವಸ್ತುಗಳ ಆಕರ್ಷಣೆಗೆ ಬೀಳ್ಬೇಡ ಮನಸ್ಸ. ಅವುಗಳ ಕಡೆ ನೀ ಹೋಗ್ಬೇಡ. ಇಟ್ ದಿವ್ಸ ನನಗೆ ಹೆಂಗ್ ನೀ ಸಾಥ್ ಕೊಟ್ಟಿದಿ, ನನ್ ಕೂಡ ಸಾಥ್ ಈಗ ಹೆಂಗ್ ಕೊಟ್ಟಿಯಲ್ಲ. ಡೋಂಟ್ ಥಿಂಕ್ ಆಫ್ ಎನಿ ಅದರ್ ಫನ್ನಿ ಥಿಂಗ್ಸ್ ಇನ್ ದ ವರ್ಲ್ಡ್. ಈ ಜಗತ್ನಲ್ಲಿ ಇದ್ದಂತ ಯಾವುದೇ ಮೋಹಕ ವಸ್ತುವಿಗೆ ಬಲಿ ಬೀಳಕ್ ಹೋಗ್ಬೇಡ. ಮೇ ಯು ಪ್ರಾಕ್ಟೀಸ್ ಉಪಾಸನೆಯಲ್ಲಿ ನಿರತನಾಗಿರು. ಅಂತಕಾಲೆ ಇನ್ ದ ಲಾಸ್ಟ್ ಮೂಮೆಂಟ್ ಆಲ್ಸೋ. ಇನ್ನೇನಪ್ಪ ಪ್ರಾಣ ಹೋಗ್ತದೆ ಅನ್ನುವತ್ನಾಗ್ಲೂ ಕೂಡ ಉಪಾಸಕನಾದವನು ಉಪಾಸನೆಯನ್ನ ಬಿಡಲೇಬಾರದು, ಮಾಡ್ತಾನೆ ಇರಬೇಕು. ರಿಮೆಂಬರ್ ಇನ್ ದ ಗೀತಾ ಶ್ಲೋಕ. ಭಗವಂತ ಇದಯವನ್ನ 8ನೇ ಅಧ್ಯಾಯದಾಗ 5ನೇ ಶ್ಲೋಕ ಹೇಳ್ಯಾನ. ಯಾವ್ದದು 5ನೇ ಶ್ಲೋಕ? ಅಂತ್ಯಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಏನಂತಾರೆ? ಯಾವ ಪುರುಷನು ಅಂತ್ಯಕಾಲೇ ಚ ಅಂತ್ಯಕಾಲದಲ್ಲಿಯೂ ಕೂಡ ಮಾಮೇವ ಸ್ಮರನ್ ನನ್ನನ್ನೇ ಸ್ಮರಣೆ ಮಾಡುತ್ತಾ, ಕಲೇವರಂ ಅಂದ್ರ ಆ ಶರೀರವನ್ನು, ಮುಕ್ತ್ವಾ ಅಂದ್ರೆ ತ್ಯಾಗ ಮಾಡಿ, ಪ್ರಯಾತಿ ಪ್ರಯಾಣ ಮಾಡುತ್ತಾನೋ ಅಂದ್ರೆ ಹೋಗುತ್ತಾನೋ, ಸಹ ಅವನು ಮದ್ಭಾವಂ ಯಾತಿ ನನ್ನ ಸಾಕ್ಷಾತ್ ಸ್ವರೂಪವನ್ನು ಪಡೆಯುತ್ತಾನೆ. ಅತ್ರ ಸಂಶಯ ನ ಅಸ್ತಿ, ಇದರಲ್ಲಿ ಯಾವುದೇ ಸಂಶಯವೂ ಇರುವುದಿಲ್ಲ. ಭಗವಂತ ಹೇಳಿದ ಮಾತು ಏನ್ರಿ, ಇದರಲ್ಲಿ ಏನೂ ಸಂಶಯ ಮಾಡ್ಕೋಬೇಡ್ರಿ. Whatever you have to talk to any member of the family, finish it early. ಯಾರಾದ್ರೂ ನಿಮ್ಗೆ ಏನಾದ್ರು ಜನರಿಗೆ ಮನೆಯ ಮಂದಿಗೆ ಏನಾದ್ರು ಹೇಳುವುದು ಕೇಳುವುದಿತ್ತಂದ್ರೆ ಮೊದಲ ಮುಗಿಸ್ಬಿಡ್ರಿ. ಇಷ್ಟು ರೊಕ್ಕ ಅದ, ಇಷ್ಟು ನಿಮ್ಗೆ ಇಷ್ಟು ತೋರ್ರಿ, ಹಿಂಗ ಇಲ್ಲ ಇಷ್ಟು ಸಾಲ ಅದ, ಈ ಸಾಲ ನೀವು ಹಂಚ್ಕೊಡ್ರಿ, ಏನದ ಒಟ್ಟರಿಗೆ ಹೇಳಿ ಮುಗಿಸ್ಬಿಡ್ರಿ. ಇಲ್ಲಾಂದ್ರೆ ಒಂದು ಬಿಲ್ ಬರೆಸಿಡ್ರಿ. If you want to write a will or whatever it is, if there are going to be some issues, better you sort them out. ಏನಾದ್ರು ತಂಟೆ ತಕರಾರಿದ್ವು ಅಂದ್ರ ಕರೆಸಿ ಮುಗಿಸ್ಬಿಡ್ರಿ. ಡೋಂಟ್ ಕೀಪ್ ಎನಿಥಿಂಗ್ ಇನ್ ದ ಮೈಂಡ್. ಮನಸ್ಸ ಯಾವ್ದು ಇಟ್ಕೋಬೇಡ್ರಿ. ಇಟ್ಟು ದಿವಸ ಇಟ್ಕೊಂಡಿರ್ರಿ, ಆಯ್ತು, ಇನ್ ಮ್ಯಾಗ ಇಟ್ಕೋಬೇಡ್ರಿ. ಡ್ಯೂರಿಂಗ್ ದ ಫ್ಯಾಗ್ ಎಂಡ್ ಆಫ್ ಲೈಫ್, ಜೀವನದ ಕೊನೆ ಕ್ಷಣ ಬಂದೈತೆ ಅಂದಾಗ ಯಾವುದು ಇಟ್ಕೋಬೇಡ್ರಿ, ಕರೆಸಿ ಬಗೆಹರಿಸ್ಬಿಡ್ರಿ. ಸೊ ದ್ಯಾಟ್ ದ ಮೈಂಡ್ ಈಸ್ ಅವೈಲಬಲ್ ಫಾರ್ ಈಶ್ವರ ಸ್ಮರಣಂ. ಹಂಗಾದ್ರ ಈಶ್ವರ ಸ್ಮರಣೆ ಒಳಗ ಮನಸ್ಸು ತೊಡಗ್ತದೆ. ಇಲ್ಲ ಅಂದ್ರೆ ಮನಸ್ಸು ಅದೇನು ಐತಲ್ಲ ಬಾಕಿ ಬಿಟ್ಟಿದ ವಿಷಯ ಅಲ್ಲೇ ಹೊಳ್ಯಾಡ್ತಿರ್ತದ. ಆದ್ರಿಂದ ಮೊದಲು ಕರೆಸಿ ಮೊದಲು ಮುಗಿಸ್ಬಿಡ್ರಿ, ಮಾತಾಡಿ ಮುಗಿಸ್ಬಿಡ್ರಿ. ಹಿಯರ್ ಹಿ ಇಸ್ ಅಡ್ರೆಸಿಂಗ್ ದ ಮೈಂಡ್. ಆ ಮನಸ್ಸಿಗೆ ಅವ ಹೇಳಾಗತ್ತಾನ ಏನಂತ? ಈ ಕಾಲ್ಸ್ ಇಟ್ ಹೇ ಕ್ರತೋ. ಹೇ ಕ್ರತೋ ಅಂದ್ರೆ ಮನಸ್ಸು. ಹೇ ಕ್ರತೋ ಅಂತ ಐತ್ ನೋಡ್ರಿ. ಕ್ರತೋ ಅಂದ್ರೆ ಮನಸ್ಸು, ಕ್ರತೋ ಅಂದ್ರೆ ಮನಃ. ಸ್ಮರ, ರಿಮೆಂಬರ್, ಸ್ಮರಣೆ ಮಾಡು. ಇತಿ ಓಂ ಇತಿ, ಓಂ ರಿಫಂಡ್ ಈಶ್ವರ. ದಟ್ ಆಲ್ಸೋ ಇಸ್ ಸೆಡ್ ಇನ್ ಗೀತಾ. ಓಂ ಅಂತ ತಿಳ್ಕೊಂಡು ಆ ಮನನ ಮಾಡು. ನೀನು ಏನ್ ಮಾಡ್ಬೇಕು? ಸ್ಮರಣೆ ಮಾಡು. ಹೇ ಮನಸ್ಸೇ, ನೀನು ಸ್ಮರಣೆ ಮಾಡು, ಭಗವಂತನ ಸ್ಮರಣೆ ಮಾಡು, ಈಶ್ವರನ ಸ್ಮರಣೆ ಮಾಡು. ಇದ್ರ ಭಗವದ್ಗೀತೆಯೊಳಗ ಮುಂದದ 8ನೇ ಅಧ್ಯಾಯದಾಗ 13ನೇ ಶ್ಲೋಕದಾಗ ಹೇಳ್ಯಾರ. ಏನ್ ಹೇಳ್ಯಾರ ಅಂದ್ರ 13ನೇ ಶ್ಲೋಕ, 13ನೇ ಶ್ಲೋಕ. ಓಂ ಇತ್ಯೇಕಾಕ್ಷರಂ ಬ್ರಹ್ಮ ವ್ಯಾವರನ್ ಮಾಮನುಸ್ಮರನ್ ಯಃ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿಂ. ಏನ್ ಹೇಳ್ತಾರ ಇಲ್ಲಿ? ಓಂ ಇತ್ಯೇಕಾಕ್ಷರಂ ಬ್ರಹ್ಮ. ಓಂ ಅನ್ನುವಂತ ಈ ಏಕಾಕ್ಷರ ರೂಪವಾದ ಅದು ಬ್ರಹ್ಮವನ್ನು ಉಚ್ಚರಿಸುತ್ತಾ, ವ್ಯಾಹರನ್ ಅಂದ್ರೆ ಉಚ್ಚರಿಸುತ್ತಾ, ಅದರ ಅರ್ಥವನ್ನು ಉಚ್ಚರಿಸುತ್ತಾ, ತಿಳಿದುಕೊಂಡು ಉಚ್ಚರಿಸುತ್ತಾ, ಮಾಂ ಅನುಸ್ಮರನ್ ನಿರ್ಗುಣ ಬ್ರಹ್ಮನಾದ ನನ್ನನ್ನು ಚಿಂತನೆ ಮಾಡುತ್ತಾ, ದೇಹಂ ತ್ಯಜಂ ಶರೀರವನ್ನು ತ್ಯಜಿಸಿ, ಪ್ರಯಾತಿ ಹೋಗುತ್ತಾನೋ, ಸಹ ಆ ಪುರುಷನು ಪರಮಾಂ ಗತಿಂ ಯಾತಿ ನನ್ನ ಪರಮಗತಿಯನ್ನು ಪಡೆಯುತ್ತಾನೆ ಅಂತ ಹೇಳ್ತಾರೆ. ಯೂಸಿಂಗ್ ಅಟರಿಂಗ್ ದ ವರ್ಡ್ ಓಂ. ಓಂ ಅನ್ಕೊಂತ ಮೇ ಯು ರಿಮೆಂಬರ್ ದ ಲಾರ್ಡ್. ಆ ಪರಮಾತ್ಮನ ನೆನೆಸಿಕೋ. ಅಸ್ಯೂಮಿಂಗ್ ದಟ್ ವಿ ಆರ್ ಇನ್ ಅವರ್ ಸೆನ್ಸಸ್ ಅಂಡ್ ದೇ ಆರ್ ವಿದಿನ್ ಕಂಟ್ರೋಲ್. ಇನ್ ICU ಹೌ ಕ್ಯಾನ್ ಐ ಸೇ ಓಂ? ದಟ್ ಇಸ್ ಆಲ್ಸೋ ಡಿಫಿಕಲ್ಟ್. ICUದಾಗ ಅದೀವಪ್ಪ, ನಮ್ಮ ಮರಣ ಹೊಂಟೈತಿ, ಮೊಮ್ಮಕ್ಕಳು ಕರ್ಕೊಂಡು ದವಾಖಾನೆ ಹೋಗ್ಯಾರ, ICUದಾಗ ಹಾಕ್ಯಾರ, ಅಲ್ಲಿ ಹಂಗಲ್ರಿ ನಾನು ಓಂ ಅಂತೀರೇನು ಅನ್ನೋದು ವಜ್ಜದ. ನೆನಪು ಮಾಡ್ಕೊಡ್ರಿ. ಸೊ ಯು ಅಸ್ಯೂಮ್ ದಟ್ ಇಟ್ ಇಸ್ ಆಲ್ ಗೋಯಿಂಗ್ ಟು ಬಿ ನಾರ್ಮಲ್. ದಟ್ ಈಸ್ ವೇ ಇಟ್ ಇಸ್ ಬೆಟರ್ ಟು ಗೇನ್ ನಾಲೆಜ್ ಹಿಯರ್ ಇಟ್ ಸೆಲ್ಫ್. ಆದ್ದರಿಂದ ಅವಾಗ ಮಾಡೋದು ಕಠಿಣ ಅದ. ಈಗ ಮಾಡ್ಬೇಕು. ಮತ್ತೆ ಈಗ ಏನ್ ಮಾಡಿದ್ರಿ? ಆಗ್ಲಿಲ್ಲ. ಬೇರೆದಕ್ಕೆ ಮಹತ್ವ ಕೊಟ್ರಿ.
ಇಲ್ಲೇ ಇದ್ರೆ ಇಲ್ಲೇ ಮಾಡ್ಕೋಬೇಕಾಗಿತ್ತಲ್ಲ ಜ್ಞಾನವನ್ನ. ಗುರುಗಳು ಸಿಕ್ಕಿದ್ರು, ಶಾಸ್ತ್ರ ಸಿಕ್ಕಿತ್ತು, ಅಂತ ಕಡೆ ಏಕಾಗ್ರ ಆಗಿತ್ತು, ಅಂತ ಕಡೆ ದೋಷಗಳು ಹೋಗಿದ್ವು. ಮಾಡ್ಕೋಬೇಕು ಬೇಡ ಮತ್ತೆ. ಅವಾಗ ಮಾಡಕ್ ಆಗಂಗಿಲ್ಲ ಅಂದ್ರೆ ನಾವೇ ಮಾಡೋದು, ಅದ ಒಂದು ದಾರಿ. ಮಾಡಕ್ ಪ್ರಯತ್ನ ಮಾಡ್ಬೇಕು. ಆಗಂಗಿಲ್ಲ ಅಂದ್ರೆ ಅಲ್ಲೂ ಇಲ್ಲ. ಕ್ರಮಮುಕ್ತಿ ಮೇ ಫೇಸ್ ವೆಂಟಿಲೇಟರ್ ಪ್ರಾಬ್ಲಮ್. ನಿಮ್ಗ ಕ್ರಮಮುಕ್ತಿ ಒಳಗೆ ಏನ್ ತೊಂದ್ರೆ, ಅಲ್ಲೇನು ತೊಂದ್ರೆ ಅದ. ಅಲ್ಲಿ ವೆಂಟಿಲೇಟರ್ ಆಗಿ ಇಟ್ಟಿರ್ತಾರೆ, ನಿಮ್ಗೆ ಅರಿವು ಇರಂಗಿಲ್ಲ. ಇಲ್ಲಿ ಏನ್ ಮಾಡ್ತೀರಿ? ವೆಂಟಿಲೇಟರ್ ಸಮಸ್ಯೆ ಅದ. ದೇರ್ ಫೋರ್ ಹಿ ಸೇಸ್, ಹೇ ಮನಃ ಸ್ಮರ, ಏ ಮನಸ್ಸ, ನನಗಂತ ಆಗೋದಿಲ್ಲ, ನೀನ ಸ್ಮರಣೆ ಮಾಡ್ಕೊಂತ ಹೋಗು. ನೀನ ಸ್ಮರಣೆ. ಮೇ ಯು ರಿಮೆಂಬರ್ ಕೃತಂ. ಆ ಉಪಾಸನೆಯನ್ನ ನೀನು ಬಿಡಬೇಡ. ಮೇ ಯು ಇನ್ವೋಕ ನೌ ಆಲ್ ಉಪಾಸನ ದಟ್ ಯು ಆರ್ ಪ್ರಾಕ್ಟೀಸ್. ನಾ ಏನ್ ನಿನ್ನ ಕಲಿಸ್ಕೊಟ್ಟೇನಲ್ಲ ಅದನ್ನ ಬಿಡಾಕ್ ಹೋಗ್ಬೇಡ. ಏ ಮನಸ್ಸ, ನಾನು ಎಲ್ಲಿರ್ತೀನೋ ಗೊತ್ತಿಲ್ಲ. And being important, the upasaka is repeating, oh mind, are you listening? ಏ ಮನಸ್ಸ, ನಾ ಹೇಳೋದನ್ನ ಕೇಳಾಗತ್ತಿ ಇಲ್ಲೋ? ಮತ್ ನನ್ನ ಕಡೆಯಿಂದ ಆಗ್ಲಿಕ್ಕಿಲ್ಲ. ಅವಾಗ ಕೇಳೋದು ನೀ ಮಾತ್ರ ಬಿಡಬೇಡ. ನಾ ಏನ್ ಹೇಳೀನಿ ಇದನ್ನ ಕಂಟಿನ್ಯೂ ಮಾಡು. ಕೃತೋ ಇಸ್ ಅಡ್ರೆಸಿಂಗ್ ದ ಮೈಂಡ್. ಕೃತ ಅಂದ್ರೆ ಆ ಮನಸ್ಸಿಗೆ ಉದ್ದೇಶಿಸಿ ಕುರಿತು ಹೇಳಾಗತ್ತಾನ. ಕೃತಂ ಸ್ಮರ, ಮೇ ಯು ರೀಕಲೆಕ್ಟ್ ದ ಉಪಾಸನ ದ್ಯಾಟ್ ಯು ಹ್ಯಾವ್ ಪ್ರಾಕ್ಟೀಸ್ಡ್ ಟಿಲ್ ನೌ. ಇಲ್ಲಿ ಮಠ ನಾನು ನಿನಗೆ ಏನು ಕಲಿಸ್ಕೊಟ್ಟೇನಿ, ಆ ಉಪಾಸನೆಯನ್ನ ಬಿಡಬೇಡ. ನಾ ಹೆಂಗಿರ್ತೇನೋ ಹೇಳಕ್ ಬರಂಗಿಲ್ಲ ಅಂತ ತಿಳ್ಕೊಂಡು ಹೇಳಾಕತ್ತಾರ. ಆ ಮುಂದಿನ ಮಂತ್ರ, ಕೊನೆಯ ಮಂತ್ರ 18ನೇ ಮಂತ್ರವನ್ನ ಮತ್ ನಾಳಿನ ದಿವಸ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ನನ್ನ ವಾಕೃಪ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.